ಮರಣಾನಂತರವೂ ಆತ್ಮನ ವಿಕಾಸ ಮುಂದುವರಿಯುತ್ತದೆಯೇ? ಮರಣ ಅನ್ನೋದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ದಿನ ಸಂಭವಿಸ್ತಕ್ಕಂಥ ಘಟನೆ. ಯಾವಾಗ ಜನನ ಆಯಿತೋ ಅದರ ಜೊತೆಯಲ್ಲಿಯೇ ಮರಣನೂ ಕೂಡ ನಮ್ಮ ಜೊತೆಯಲ್ಲಿ ಬಂದಿರುತ್ತೆ. ಆದರೆ ಇದನ್ನು ಒಪ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು ತಯಾರಾಗಿರೋದಿಲ್ಲ. ನಾವು ಯಾವ್ಯಾವತ್ತಿಗೂ ಬದುಕಿರ್ತೀವಿ, ನಮ್ಮ ಪ್ರೀತಿ ಪಾತ್ರರು ಸಹ ಯಾವ್ಯಾವತ್ತೂ ಬದುಕಿರ್ತಾರೆ ಅಂತ ಅಂದ್ಕೊಳ್ತಾ ಇರ್ತೀವಿ. ಅಲ್ಲಿ ಇಲ್ಲಿ ಮರಣ ಸಂಭವಿಸಿದಾಗ ಅಥವಾ ನಮ್ಮ ಮನೆಯಲ್ಲೇ ಯಾರಾದರೂ ಹಿರಿಯರು ಅವರೆಲ್ಲ ಮರಣ ಹೊಂದಿದಾಗ ಸ್ವಲ್ಪ ಆಘಾತ ಆಗುತ್ತೆ. ಅಯ್ಯೋ, ನಾವು ಯಾವತ್ತು ಸತ್ತು ಹೋಗ್ತೀವೋ ಏನೋ, ನಾವು ಸಾಯ್ತೀವಿ ಅನ್ನೋದು ಒಂದು ಭಯ. ಜೊತೆಗೆ ನಮಗೆ ಬೇಕಾದವರು ಸತ್ತು ಹೋಗ್ಬಿಟ್ರೆ, ನಮ್ಮ ಗಂಡನೋ ಹೆಂಡತಿನೋ ಮಕ್ಕಳೋ ಮೊಮ್ಮಕ್ಕಳೋ ಯಾರಾದರೂ ಸತ್ತು ಹೋಗ್ಬಿಟ್ರೆ ಅದು ಇನ್ನೂ ಭಯಂಕರವಾದ ವಿಷಯ. ಇದನ್ನ ಯಾವಾಗಲೂ ಮನಸ್ಸು ಆಲೋಚನೆ ಮಾಡೋಕ್ಕೆ ಇಷ್ಟಪಡಲ್ಲ. ಮರಣದ ವಿಷಯ ಏನಾದರೂ ನಮ್ಗೆ ಆಲೋಚನೆ ಬಂದರೆ ಅದನ್ನು ತಕ್ಷಣ ದೂರ ತಳ್ಳಿಬಿಡ್ತೀವಿ. ಸರಿ, ಅದ್ರ ವಿಷಯ ಈಗ ಯಾತಕ್ಕೆ ನಾನು ಚಿಂತೆ ಮಾಡಬೇಕು, ಬಂದ ಕಾಲಕ್ಕೆ ನೋಡ್ಕೊಳ್ಳೋಣ, ನಾನಿನ್ನೂ ತುಂಬ ಕಾಲ ಬದುಕಿರ್ತೀನಿ, ನನಗೆ ಬೇಕಾದವರು ಬದುಕಿರ್ತಾರೆ ಅಂತ ಹೇಳಿಬಿಟ್ಟು ಮನಸ್ಸು ಆ ವಿಷಯವನ್ನು ದೂರ ಹಾಕ್ಬಿಡುತ್ತೆ. ಹಿಂದೂ ಮತದಲ್ಲಿ ಪ್ರಾಚೀನ ಕಾಲದಿಂದಲೂ ಕೂಡ ಹೇಳಿದ್ದಾರೆ, ಆತ್ಮ ಶಾಶ್ವತ, ಈ ದೇಹ ಅಶಾಶ್ವತ, ಈ ದೇಹ ಒಂದಲ್ಲ ಒಂದು ದಿನ ಅಳದೆ ಹೋಗುತ್ತೆ, ಆದರೆ ಆತ್ಮನಿಗೆ ಮರಣ ಇಲ್ಲ. ಆತ್ಮ ಪುನಃ ಮತ್ತೊಂದು ದೇಹವನ್ನು ಧರಿಸಿ ಹುಟ್ಟುತ್ತಾನೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ಅಂತ ಹೇಳಿಬಿಟ್ಟು ಭಗವದ್ಗೀತೆಯಲ್ಲಿ ಹೇಳಿರೋ ಹಾಗೆ, ಸಮದು ಹೋದ ಬಟ್ಟೆಗಳನ್ನು, ಜೀರ್ಣವಾಗಿರೋ ಬಟ್ಟೆಗಳನ್ನು ಬಿಸಿಟು ಬೇರೆ ಒಂದು ಬಟ್ಟೆ ನಾವು ಹಾಕ್ಕೊಳ್ಳೋ ಹಾಗೆ ಸಮದು ಹೋಗಿರೋ ಶರೀರಗಳನ್ನು ಜೀವಿ ಬಿಸಾಕ್ಬಿಟ್ಟು ನವಾನಿ ಗೃಹಾತಿ ಪರಾಣಿ ದೇವಿ, ಹೊಸ ಪರಾಣಿ ದೇಹಿ, ಹೊಸ ಶರೀರಗಳನ್ನು ಆ ದೇಹದಲ್ಲಿದ್ದಂಥ ಆತ್ಮ ಹೊಸ ಶರೀರಗಳನ್ನು ಧರಿಸ್ಕೊಂಡು ಹುಡ್ತಾನೆ ಅಂತ. ಆದರೆ ನಾವು ಎಷ್ಟೇ ಓದಿರಲಿ, ಎಷ್ಟೇ ವೇದಾಂತ ತಿಳ್ಕೊಂಡಿರಲಿ, ಮರಣ ನಮ್ಮ ಹೊಸಲಿಗೆ ಬಂದಾಗ ನಿಜವಾಗಿಯೂ ಕೂಡ ಅದೊಂದು ಭಯಂಕರವಾಗಿರ್ತಕ್ಕಂಥ ಘಟನೆ. ಈಗ ನಾವು ನೋಡ್ತಿದ್ದೀವಿ ಸುನಾಮಿ, ಇದರಲ್ಲಿ ಎಷ್ಟು ಜನ ಇದ್ದಕ್ಕಿದ್ದಂಗೆ ಮರಣ ಹೊಂದಬೇಕಾಯ್ತು. ಹೋಟೆಲ್ನಲ್ಲಿ ಟಿವಿ ನೋಡ್ತಾ ಇದ್ರಂತೆ ಗಂಡ ಹೆಂಡತಿ ಮಗ, ಅಲ್ಲಿ ಸುನಾಮಿ ಅಲೆಗಳನ್ನು ತೋರಿಸಿದ್ರು, ಭಯಂಕರವಾಗಿರೋ ಅಲೆಗಳು. ಬೀಚ್ ಹತ್ರ ಹೋಗಿ ನೋಡೋಣ ಹೇಗಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ, ಆ ಕುತೂಹಲಕ್ಕೆ ಅಲ್ಲಿ ಹೋದ್ರು. ಇವ್ರನ್ನೇ ಅಟ್ಟಿಸ್ಕೊಂಡು ಅಲೆ ಬಂದ್ಬಿಡ್ತು. ಮಗುನ ಓಡು ಓಡು ಅಂತ ಅವನು 12 ವರ್ಷದ ಹುಡುಗ, ಓಡಪ್ಪ ಅಂತ ಅವನು ಓಡ್ಬಿಟ್ಟ. ಕಾಂಪೌಂಡ್ ದಾಟಿ ಒಂದು ಮರ ಹತ್ತಿನಿ ಅವನು ನಿಂತ್ಕೊಂಡ. ಆದರೆ ತಂದೆ ತಾಯಿ ಅವನ ಹಿಂದೆನೇ ಓಡಿ ಬಂದರೂ ಕೂಡ ಅಲೆ ಅವ್ರನ್ನ ಎಳ್ಕೊಂಡು ಹೊರಟೇ ಹೋಯ್ತು. ಯಾವ ಕ್ಷಣದಲ್ಲಿ ಮರಣ ಬರುತ್ತೆ ಅನ್ನೋದೇ ಗೊತ್ತಾಗೋಲ್ಲ. ಹೋಟೆಲ್ ರೂಮ್ನಲ್ಲಿ ಕೂತಿದ್ದವ್ರು ಹಾಯಾಗಿ ಅಲ್ಲೇ ಟಿವಿನಲ್ಲಿ ನೋಡ್ತಾ ಕೂತಿದ್ರೆ ಅವ್ರು ಸಾಯ್ತಾ ಇರಲಿಲ್ಲ. ಹಾಗೆ ಎಷ್ಟು ಜನ ಹಾಲಿಡೇಸ್ಗೆ ಅಂತ ಹೇಳಿ, ಅದು ಕ್ರಿಸ್ಮಸ್ ವೀಕ್ನಲ್ಲಿ ಆದದ್ರಿಂದ ಹೆಚ್ಚು ದುರಂತ ಆಯ್ತಿದ್ದು. ಎಷ್ಟೊಂದು ಜನ, 70 ಜನ ಫಾರಿನರ್ಸು ಶ್ರೀಲಂಕಾದಲ್ಲಿ ಹೋಗ್ಬಿಟ್ಟಿದ್ದಾರೆ. ಇಂಡಿಯಾದಲ್ಲಿ ಎಷ್ಟು ಜನ ಹೋಗಿದ್ದಾರೋ ಗೊತ್ತಿಲ್ಲ. ಏನೋ ಒಂದು ರಜಾ, ಹಾಯಾಗಿ ಕಾಲ ಕಳ್ಕೊಂಬರೋಣ ವಿನೋದವಾಗಿ ಅಂತ ಅಂದ್ಕೊಂಡು ಬಂದು, ಕೆಲವರು ಬೀಚಿಗೆ ಹೋದ್ರಂತೆ ಒಂದು ಮ್ಯಾಚ್ನಲ್ಲಿ, ಕೆಲವರು ಶಾಪಿಂಗ್ ಹೋದಂತೆ. ಹೆಂಗಸರು ಬೀಚಿಗೆ ಹೋದ್ರು, ಗಂಡಸರು ಶಾಪಿಂಗ್ ಹೋದ್ರು. ಶಾಪಿಂಗ್ ಹೋದವರು ಬದುಕೊಂಡ್ರು, ಬೀಚಿಗೆ ಹೋದವರು ಹೋಗಿಬಿಟ್ರು. ಯಾವ ಕ್ಷಣದಲ್ಲಿ ಈ ಮರಣ ಬರುತ್ತೆ ಅನ್ನೋದು ಗೊತ್ತೇ ಆಗಲ್ಲ. ನಮ್ಮ ಆಯುಸ್ಸು ತುಂಬಿ ಬಂತು ಅಂತ ಹೇಳಿದ್ರೆ ಯಾವುದೋ ಒಂದು ರೂಪದಲ್ಲಿ ಬಂದ್ಬಿಡುತ್ತೆ. ಅಂದರೆ ಸತ್ತೋರಿಗೆಲ್ಲ ಆಯುಸ್ ಮುಗ್ದಿತ್ತೆ, ಅದು ಮೊದಲೇ ಅವ್ರ ಹಣೆಯಲ್ಲಿ ಬರ್ದಿತ್ತೆ, ಇಷ್ಟು ಜನವೂ ಸಾಯ್ಬೇಕು ಅಂತ ಹೇಳಿ ಅಂತ ಕೇಳಿದ್ರೆ ಅದಕ್ಕೆ ಆನಿ ಬೆಸೆಂಟ್ರು ಹೇಳ್ತಾರೆ, ಯಾಸ್ವಿಲ್ ಬೇರೆ ಪುಸ್ತಕಗಳಲ್ಲೂ ಬರುತ್ತೆ, ಕೆಲವು ಸಲ ಆಕಸ್ಮಿಕವಾಗಿ ಮರಣ ಬರೋದು ಕೂಡ ಸಂಭವ. ಅನೇಕ ಆತ್ಮರ ವಿಷಯದಲ್ಲಿ ಬರೆದಿರುತ್ತೆ ಮೊದಲೇನೆ ಅವರು ಹೀಗೆ ಮರಣ ಇಂಥ ಕಾಲದಲ್ಲಿ ಹೊಂದಬೇಕು ಅನ್ನೋದು. ಅವರ ಪೂರ್ವಾರ್ಜಿತ ಕರ್ಮ ಯಾವುದನ್ನು ನಾವು ಪ್ರಾರಬ್ಧ ಕರ್ಮ ಅಂತ ಹೇಳ್ತೀವೋ
ಅದರ ಪ್ರಕಾರವೇ ಮರಣ ಸಂಭವಿಸುತ್ತೆ. ಆದರೆ ಕೆಲವು ಸಲ ಈ ತರಹ ಗುಂಪಿನಲ್ಲಿ ಮರಣಗಳಾಗುವಾಗ ಅಲ್ಲಿಯೂ ಕೂಡ ಆಕಸ್ಮಿಕವಾಗಿ ಮರಣ ಸಂಭವಿಸೋ ಆ ಚಾನ್ಸ್ ಇದೆ. ಆದರೆ ಆ ತರಹ ಆಕಸ್ಮಿಕವಾಗಿ ಮರಣ ಹೊಂದಿದ್ರೆ, ಒಂದು ದೋಣಿ ಮುಳುಗಿದಾಗ ಅಥವಾ ಒಂದು ಹಡಗು ಮುಳುಗಿದಾಗ, ಒಂದು ರೈಲಿನಲ್ಲಿ ಅಪಘಾತ ಆದಾಗ, ಎಲ್ಲರೂ ಮೊದಲೇ ಪ್ಲಾನ್ ಆಗಿರುತ್ತೆ, ಇವರು ಇಷ್ಟು ಜನಕ್ಕೂ ಮರಣ ಆಗುತ್ತೆ ಅಂದ್ಬಿಟ್ಟು ಕರ್ಮದೇವತೆಗಳು ಮೊದಲೇ ಪ್ಲಾನ್ ಮಾಡಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. 100 ಜನದಲ್ಲಿ ಒಂದು 50, 60, 70 ಜನಕ್ಕೆ ಪ್ಲಾನ್ ಆಗಿರ್ಬೋದು, ಇನ್ನೊಂದು 20, 30 ಜನ ಹಾಗೆ ಸತ್ತಿರ್ಬೋದು. ಆದರೆ ಅಂಥ ಸಂದರ್ಭದಲ್ಲಿ ಅವರ ಮುಂದಿನ ಆಗಾಮಿ ಕರ್ಮದಲ್ಲಿ ಅದನ್ನು ಸರಿತೂಗಿಸ್ತಾರೆ. ಯಾರಿಗೂ ಕೂಡ ಒಂದು ಕೂದಲಷ್ಟು ಕೂಡ ಅನ್ಯಾಯ ಆಗದೆ ಇರೋ ಹಾಗೆ ಅವರಿಗೆ ಪುನಃ ಸರಿಯಾದಂತಹ ಚಾನ್ಸ್ ಕೊಡ್ತಾರೆ. ಅವರಿಗೆ ಸರಿಯಾದಂಥ ಅವಕಾಶಗಳು, ಅವರು ಮುಂದುವರಿಯೋದಕ್ಕೆ ಬೇಕಾಗಿರೋ ಅನುಕೂಲಗಳು ಮುಂದಿನ ಜನ್ಮದಲ್ಲೋ ಆದರೆ ಮುಂದಿನ ಜನ್ಮದಲ್ಲೋ ದೊರಕುತ್ತೆ. ಒಟ್ಟಿನಲ್ಲಿ ಆತ್ಮನ ಜೀವನವನ್ನು ನಾವು ತೆಗೆದುಕೊಂಡ್ರೆ ಈ ಒಂದು ಜನ್ಮ ಅನ್ನೋದು ಒಂದು ದಿನ ಇದ್ದ ಹಾಗೆ. ಆತ್ಮನ ಒಂದು ಆಯುಸ್ಸು, ದೀರ್ಘವಾದ ಆಯುಸ್ಸನ್ನು ನಾವು ತೆಗೆದುಕೊಂಡ್ರೆ, ಅವನು ಜೀವನ್ಮುಕ್ತಾವಸ್ಥೆ ಮುಟ್ಟೋವರೆಗೂ ಕೂಡ ಆ ಒಂದು ದೀರ್ಘ ಆಯುಸ್ಸನ್ನ ಪ್ರಾರಂಭದಿಂದ ಕೊನೆಯವರೆಗೂ ನಾವು ತೆಗೆದುಕೊಂಡ್ರೆ ಒಂದೊಂದು ಜನ್ಮ ಒಂದೊಂದು ದಿನ ಇದ್ದ ಹಾಗೆ. ಅದರಿಂದ ಇದು ಒಂದು ದಿನದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಇನ್ನೊಂದು ದಿನ ಅಡ್ಜಸ್ಟ್ ಮಾಡ್ತಾರೆ. ಇವತ್ತೇನೋ ಒಂದಷ್ಟು ಕೆಲಸಗಳು ಮಾಡಬೇಕು ಅಂತ ಹೊರಟಿರ್ತೀರಿ ಮನೆಯಿಂದ, ದಾರಿಲಿ ಯಾರೋ ಸ್ನೇಹಿತರು ಸಿಕ್ಕಿದ್ರು ಅಥವಾ ಏನೋ ಒಂದು ಬೇರೆ ಕೆಲಸಕ್ಕೋಸ್ಕರ ಅರ್ಜೆಂಟ್ ನೀವು ಹೋಗಬೇಕಾಯ್ತು, ಆ ಕೆಲಸ ನಡೀಲಿಲ್ಲ ಅಂದರೆ ಸರಿ ಪರವಾಗಿಲ್ಲ ನಾಳೆ ಮಾಡ್ಕೋತೀನಿ ಅಂತ ಅಂದ್ಕೊಳ್ತಿರೋ ಇಲ್ವೋ. ಹಾಗೆ ಆಕಸ್ಮಿಕವಾಗಿ ಈ ತರಹ ಮರಣ ಬಂದ್ಬಿಟ್ರೆ ಈ ಜನ್ಮದಲ್ಲಿ ಮಾಡಬೇಕಾದಂಥ ಕೆಲಸನ ಮುಂದಿನ ಜನ್ಮದಲ್ಲಿ ಮಾಡೋಕ್ಕೆ ಅವಕಾಶ ಕಲ್ಪಿಸ್ಕೊಡ್ತಾರೆ. ಅದರಿಂದ ಯಾರಿಗೂ ಯಾವ ರೀತಿಯಾದಂಥ ಅನಾನುಕೂಲವೋ ಅಥವಾ ಅನ್ಯಾಯ ಅಂತೂ ಕೂಡ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಈಗ ಈ ಜನ್ಮವನ್ನು ನಾವು ಯಾತಕ್ಕೋಸ್ಕರ ಎತ್ತುತ್ತೀವಿ? ಪರಿಪೂರ್ಣತೆಯೇ ಮಾನವನ ಗುರಿ. ಅದನ್ನು ಸ್ಪಷ್ಟವಾಗಿ ನಮ್ಮ ಇತಿಹಾಸದಲ್ಲಿ ಹೇಳಿಬಿಟ್ಟಿದ್ದಾರೆ. ಹಿಂದೂ ಮತದಲ್ಲಿ ಇದನ್ನು ಜೀವನ್ ಮುಕ್ತಿ ಅಥವಾ ಮೋಕ್ಷ ಅಂತ ಕರೀತಾರೆ. ಮೋಕ್ಷ ಅಂದರೆ ಬಿಡುಗಡೆ, ಮುಕ್ತಿ ಅಂದರೂ ಕೂಡ ಬಿಡುಗಡೆನೆ. ಜೀವನ್ ಮುಕ್ತಿ ಅಂದರೆ ಬದುಕಿರುವಾಗಲೇ ಬಿಡುಗಡೆ ಪಡೆಯೋದು. ಯಾವುದರಿಂದ ಬಿಡುಗಡೆ? ಸಂಸಾರ ಅನ್ನೋ ಈ ಜನನ ಮರಣ ಚಕ್ರದಿಂದ ಬಿಡುಗಡೆ. ಈ ಜನನ ಮರಣ ಚಕ್ರದಿಂದ ಬಿಡುಗಡೆಯನ್ನು ಹೊಂದಬೇಕಾದ್ರೆ ಮನುಷ್ಯ ಪರಿಪೂರ್ಣತೆಯನ್ನು ಪಡಿಬೇಕು. ಹಿ ಮಸ್ಟ್ ಅಟೈನ್ ಪರ್ಫೆಕ್ಷನ್. ಪರ್ಫೆಕ್ಷನ್ ಅಂದರೆ ಏನು? ಪರಿಪೂರ್ಣತೆ. ಈಗ ಬೆಲ್ಲದ ಅಚ್ಚನ್ನು ತಯಾರು ಮಾಡಬೇಕಾದ್ರೆ ಆ ಕಬ್ಬಿನ ರಸನ ಚೆನ್ನಾಗಿ ಸ್ಯಾಚುರೇಟ್, ಅದು ಪರ್ಯಾಪ್ತ ಸ್ಥಿತಿ, ಉಂಡೆ ಪಾಕ ಬರೋವರೆಗೂ ಅದನ್ನು ಕಾಯಿಸಿಬಿಟ್ಟು ಆ ಅಚ್ಚಿನೊಳಗೆ ಹುಯ್ತಾರೆ. ಎಲ್ಲ ಬೆಲ್ಲದ ಅಚ್ಚು ಕೂಡ ಸರಿಸುಮಾರಾಗಿ ಒಂದೇ ತರಹ ಬರುತ್ತೆ. ಹಾಗಾದರೆ ಪರಿಪೂರ್ಣತೆ ಅಂದರೆ ಎಲ್ಲ ಮನುಷ್ಯರು ಕೂಡ ಆ ಬೆಲ್ಲದ ಅಚ್ಚುಗಳು ಹೇಗೆ ಒಂದೇ ಸಮ ಬರುತ್ತೋ ಹಾಗೆ ನಾವೆಲ್ಲ ಪರಿಪೂರ್ಣರು ಒಂದೇ ತರಹ ಇರ್ತೀವಿಯೇ? ಎಲ್ಲ ಪರಿಪೂರ್ಣ ವ್ಯಕ್ತಿಗಳು ಒಂದೇ ತರಹ ಇರ್ತಾರಿಯೇ ಅಂತ ಅನೇಕರು ಪ್ರಶ್ನೆ ಹಾಕ್ತಾರೆ. ಸಾಧ್ಯ ಇಲ್ಲ. ಈ ಪ್ರಕೃತಿಯಲ್ಲಿ ನಾವು ನೋಡ್ತು ಅಂತ ಹೇಳಿದ್ರೆ ಭಿನ್ನತೆ, ಏಕತೆ ಇದೆ, ಭಿನ್ನತೆ ಇದೆ. ಯೂನಿಟಿ, ಮಲ್ಟಿಪ್ಲಿಸಿಟಿ. ಅನೇಕತೆ ಮತ್ತು ಏಕತೆ. ಏಕತೆ ಯಾವುದರಲ್ಲಿದೆ? ನಾವೆಲ್ಲರ ಒಂದು ಜೀವ ಚೈತನ್ಯ ಒಂದೇ. ಆ ಭಗವಂತನ ಒಂದೇ ಜೀವ ಚೈತನ್ಯವನ್ನು ಹಂಚಿಕೊಂಡು ನಾವೆಲ್ಲರೂ ಹುಟ್ಟಿದ್ದೆವು. ನಮ್ಮೆಲ್ಲರ ಪ್ರಜ್ಞೆ, ಯೂನಿವರ್ಸಲ್ ಕಾನ್ಷಿಯಸ್ನೆಸ್, ವಿಶ್ವ ಪ್ರಜ್ಞೆಯ ಒಂದು ಅಂಶ. ನಮ್ಮ ಜೀವ ಚೈತನ್ಯ ಪ್ರಕೃತಿಯ ಒಟ್ಟು ಜೀವ ಚೈತನ್ಯದ ಒಂದು ಅಂಶ. ಇಲ್ಲಿ ಏಕತೆ ಇದೆ. ಆದರೆ ಇದು ವ್ಯಕ್ತ ಸ್ಥಿತಿಯಲ್ಲಿರುವಾಗ ಭಿನ್ನತೆ. ಈಗ ಒಂದೇ ಮರ ತಗೊಳ್ಳಿ. ಈಗ ಮರ ಇದೆ, ಇಲ್ಲಿ ಎಷ್ಟೊಂದು ಮರಗಳಿವೆ. ಆ ಮರ ಒಂದೇ, ಆದರೆ ಅದರೊಳಗಿರ್ತಕ್ಕಂಥ ಎಲೆಗಳು, ಒಂದೊಂದು ಎಲೆಯೂ ಕೂಡ ಬೇರೆ ಬೇರೆ. ಒಂದು ಎಲೆ ಇದ್ದ ಹಾಗೆ ಇನ್ನೊಂದು ಎಲೆ ಇರೋದಿಲ್ಲ. ಆಕಾರ ಎಲ್ಲ ಹಾಗೆ ಕಾಣಿಸಿದ್ರು ಕೂಡ ನೀವು ಅದನ್ನು ಮೈಕ್ರೋಸ್ಕೋಪ್ನಲ್ಲಿ ಅಥವಾ ಒಂದು ಮೆಷರ್ಮೆಂಟ್ ತೆಗೆದುಕೊಂಡ್ರೆ ಅಳತೆಯಲ್ಲಿ ವ್ಯತ್ಯಾಸ ಇರುತ್ತೆ, ಇನ್ಯಾವ್ಯಾವುದೋ ರೀತಿಯಲ್ಲಿ ವ್ಯತ್ಯಾಸ ಇರುತ್ತೆ. ಒಂದು ಎಲೆ ಇದ್ದಾಗ ಇನ್ನೊಂದು ಎಲೆ ಇರೋಲ್ಲ, ಒಂದು ಹೂವು ಇದ್ದಂಗೆ ಇನ್ನೊಂದು ಹೂವು ಇರೋಲ್ಲ. ಅದೇ ರೀತಿ ಮಾನವರಲ್ಲಿಯೂ ಕೂಡ ಅವರ ಆತ್ಮಗಳಲ್ಲಿ ಭಿನ್ನತೆ ಇದೆ. ನಾವು 7 ಪ್ರಜಾಪತಿಗಳ ಮೂಲಕ ಹೊರಬಂದಿರ್ತೀವಿ ಭಗವಂತನಿಂದ ಬರುವಾಗ. ಆ ಸಪ್ತ ಪ್ರಜಾಪತಿಗಳಿಗೆ ಅವರದ್ದೇ ಆಗಿರ್ತಕ್ಕಂಥ ವೈಶಿಷ್ಟ್ಯ ಇದೆ.
ಈ ಸಪ್ತಸ್ವರಗಳಿದ್ದ ಹಾಗೆ ಸರಿಗಮ ಪದನಿ ಅಂತ ಹೇಳಿದ ಹಾಗೆ, ಅಥವಾ ಸಪ್ತ ವರ್ಣಗಳಿದ್ದ ಹಾಗೆ ಕಾಮನಬಿಲ್ನಲ್ಲಿ ಕೆಂಪಿನಿಂದ ಹಿಡಿದು ಊದಾ ಬಣ್ಣದವರೆಗೂ 7 ಬಣ್ಣಗಳು, 7 ಸ್ವರಗಳು. ಹಾಗೆ ಆ ಪ್ರಜಾಪತಿಗಳ ಮೂಲಕ ನಾವು ಬರುವಾಗ ಅವನ ಸ್ವರ ಸಾ ಅಂತಿದ್ರೆ ನಾವೆಲ್ಲರೂ ಆ ಪ್ರಜಾಪತಿಯ ಮೂಲಕ ಬಂದವ್ರದ್ದೆಲ್ಲ ಶ್ರುತಿ ಸಾ ಆಗತ್ತೆ. ರೀ ಅನ್ನೋ ಪ್ರಜಾಪತಿ ಅವನು ಯಾರು ರೀ ಅನ್ನೋ ಒಂದು ಶ್ರುತಿಯಲ್ಲಿ ಇರ್ತಾನೋ ಅವನ ಮೂಲಕ ಬಂದವರೆಲ್ಲ ರೀ ಅನ್ನೋದು ಅವ್ರ ಶ್ರುತಿ ಆಗತ್ತೆ. ಹೀಗೆ ಸಪ್ತ ಸ್ವರಗಳು, ಅವ್ರಿಗೆ ಸಪ್ತ ವರ್ಣಗಳು ಬೇರೆ ಬೇರೆ ಇರುತ್ತೆ. ಒಬ್ರದ್ದು ಕೆಂಪು ಇರುತ್ತೆ, ಒಬ್ರದ್ದು ಊದಾ ಬಣ್ಣ ಇರುತ್ತೆ, ಒಬ್ರದ್ದು ಹಳದಿ ಇರುತ್ತೆ. ಅಲ್ಲೇನೆ 7 ಸ್ವಭಾವಗಳಾಗೋಯ್ತು. ಈ 7 ಸ್ವಭಾವಗಳು ನಮ್ಮ ಮೂಲಭೂತವಾಗಿರ್ತಕ್ಕಂಥ ವ್ಯತ್ಯಾಸ. ಜೊತೆಗೆ ಆ ಒಂದೊಂದು ಸ್ವಭಾವಕ್ಕೂ 7 ಉಪಸ್ವಭಾವಗಳಿದೆಯಂತೆ, 7 ಉಪರೇಖೆಗಳು. ಆ 7 ಉಪಸ್ವಭಾವ ಅಥವಾ 7 ಉಪರೇಖೆಗಳ ಮೂಲಕ ನಾವು ಹೊರಬಂದಾಗ 7 × 7 49 ಆಗೋಯ್ತು. ಪುನಃ 7 ಒಡೆಯುತ್ತೆ. ಹೀಗೆ ಅನೇಕ ರೀತಿಗಳಲ್ಲಿ ಭಿನ್ನ ಭಿನ್ನವಾಗಿ ಮನುಷ್ಯರು ಹೊರಬರ್ತಾರೆ. ಮೂಲ ಸ್ವಭಾವ ಒಬ್ಬರಲ್ಲಿಯೂ ಈ 7ರಲ್ಲಿ ಒಂದು ಸ್ವಭಾವ ಅತಿ ಮುಖ್ಯವಾಗಿರುತ್ತೆ, ಪ್ರಧಾನವಾಗಿ ಎದ್ದು ಕಾಣುತ್ತೆ. ಇನ್ನು ಉಪಸ್ವಭಾವಗಳು ಎರಡಾದರೂ ಒಬ್ಬೊಬ್ಬ ವ್ಯಕ್ತಿಯಲ್ಲಿಯೂ 2 ಉಪಸ್ವಭಾವಗಳನ್ನು ನಾವು ಕಾಣ್ಬೋದು. ಗೌಣವಾಗಿರುತ್ತೆ, ಅಷ್ಟು ಪ್ರಧಾನವಾಗಿರೋಲ್ಲ, ಉಪಪ್ರಧಾನವಾಗಿರುತ್ತೆ. ಉಪಪ್ರಧಾನಮಂತ್ರಿ, ಪ್ರಧಾನಮಂತ್ರಿ ಅಂತ ಹೇಳೋ ಹಾಗೆ. ಯಾರಲ್ಲಿ ಒಬ್ಬರಲ್ಲಿ ಆಡಳಿತ ಸಾಮರ್ಥ್ಯ ಪ್ರಬಲವಾಗಿರ್ಬೋದು, ಅಥವಾ ಅವರಿಗೆ ಪ್ರೇಮ ಅವರಲ್ಲಿ ಎದ್ದು ಕಾಣಿಸ್ತಾ ಇರ್ಬೋದು. ಅಂಥವರು ಒಳ್ಳೆಯ ಉಪಾಧ್ಯಾಯರಾಗ್ತಾರೆ, ಒಳ್ಳೆಯ ಡಾಕ್ಟರ್ಗಳಾಗ್ತಾರೆ. ಬೇರೆ ಯಾವುದಾದ್ರೂ ವೃತ್ತಿಗೆ ಹೋದರೂ ಪ್ರೇಮ ಎದ್ದು ಕಾಣ್ತಾ ಇರುತ್ತೆ. 3ನೇ ರೇಖೆಯಲ್ಲಿ ತತ್ವಶಾಸ್ತ್ರದ ಮೇಲೆ ಪ್ರೀತಿ ಜಾಸ್ತಿ, ತಾತ್ವಿಕ ಮನಸ್ಸು. 4ನೇದರಲ್ಲಿ ಕಲೆ, ಸಂಗೀತ, ಚಿತ್ರಕಲೆ, ನೃತ್ಯ. ಈಗ ಡಿಸೆಂಬರ್ ತಿಂಗಳಲ್ಲಿ ನೋಡಿ, ಎಲ್ಲ ಕಡೆನೂ ಕೂಡ ಸಂಗೀತ ನೃತ್ಯ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಚೆನ್ನೈನಲ್ಲಿ ತುಂಬ ಮುಖ್ಯವಾಗಿ ನಡೀತಾ ಇತ್ತು. ಈಗ ಬೆಂಗಳೂರಿನಲ್ಲಿಯೂ ಶುರು ಆಗಿಬಿಟ್ಟಿದೆ. ಡಿಸೆಂಬರು ಜಾನ್ವರಿ ಅಂತ ಹೇಳಿದ ತಕ್ಷಣ ಬೇಕಾದಷ್ಟು ಉತ್ಸವಗಳು, ನೃತ್ಯದ ಉತ್ಸವಗಳು, ಸಂಗೀತದ ಕಾರ್ಯಕ್ರಮಗಳು ಸರ್ಕಾರದವರು ಕೂಡ ಪ್ರಾರಂಭ ಮಾಡಿದ್ದಾರೆ. ಸಂಗೀತ ಪ್ರೇಮಿಗಳು, ನೃತ್ಯ ಪ್ರೇಮಿಗಳು ಇಲ್ಲಿ ಹೋಗಿ ಆನಂದ ಪಡ್ತಾರೆ. ಈ ಸ್ವಭಾವ ಕಲಾ ಪ್ರೇಮಿಗಳು ಅಥವಾ ಕಲಾವಿದರು ಇವರೆಲ್ಲರೂ ಕೂಡ 4ನೆಯ ರೇಖೆಗೆ ಸೇರ್ತಾರೆ. 5ನೇ ರೇಖೆಯಲ್ಲಿ ಮುಖ್ಯವಾಗಿ ಇಂಟೆಲೆಕ್ಟ್, ವಿಚಾರ ಪ್ರಧಾನವಾಗಿದೆ. ಇಂಟೆಲೆಕ್ಟ್, ವಿಚಾರ ಶಕ್ತಿ, ತಾರ್ಕಿಕವಾಗಿ ಆಲೋಚಿಸ್ತಕ್ಕಂಥ ಮನಸ್ಸು. ಇಂಥವರು ಒಳ್ಳೆಯ ವಿಜ್ಞಾನಿಗಳಾಗ್ತಾರೆ, ರಿಸರ್ಚ್ ಸೈಂಟಿಸ್ಟ್ ಆಗ್ಬೋದು ಅಥವಾ ಟೆಕ್ನಾಲಜಿಸ್ಟ್ ಆಗ್ಬೋದು. ಒಟ್ಟಿನಲ್ಲಿ ಎಲ್ಲಿ ಇಂಟೆಲೆಕ್ಟ್ ಅಥವಾ ವಿಚಾರ ಶಕ್ತಿ, ಮೇಧಾಶಕ್ತಿ ಪ್ರಧಾನವಾಗಿರುತ್ತೋ ಅಲ್ಲೆಲ್ಲ ಈ 5ನೇ ರೇಖೆಯನ್ನು ನಾವು ಕಾಣ್ಬೋದು. 6ನೇದು ಭಕ್ತಿ ಮಾರ್ಗ. ಭಕ್ತಿ ಮಾರ್ಗದಲ್ಲಿ ಹೋಗೋರೆಲ್ಲ ಸಾಧಾರಣವಾಗಿ 6ನೆಯ ರೇಖೆಗೆ ಸೇರಿರ್ತಾರೆ. ಸಗುಣ ಭಕ್ತಿ ಆಗ್ಬೋದು ಅಥವಾ ನಿರ್ಗುಣ ಭಕ್ತಿ ಆಗ್ಬೋದು. ಸಾಕಾರವಾಗಿರ್ತಕ್ಕಂಥ ದೇವತೆಗಳನ್ನು ಅವರು ಅರ್ಚಿಸ್ಬೋದು, ಶಿವ, ವಿಷ್ಣು, ಈ ತರಹ. ಅಥವಾ ನಿರಾಕಾರವಾಗಿರ್ತಕ್ಕಂಥ ಭಗವಂತ, ಒಬ್ಬ ದೇವರಿದ್ದಾನೆ ಅಂತ ನಾವು ನಂಬ್ತೀವಿ, ಅವನಿಗೆ ಯಾವ ರೂಪ ಆಕಾರ ಇದೆ ಅಂತ ನಾವು ನಂಬೋಲ್ಲ. ಆದರೆ ಆ ಭಗವಂತನನ್ನು ನಾವು ಭಕ್ತಿಯಿಂದ ಕಾಣ್ತೀವಿ, ನಮಗೆ ಗೌರವ ಇದೆ ಅಂತ ಹೇಳಿ ಆ ಮಾರ್ಗವಾಗಿ ಹೋಗೋರು ಅವರು ಕೂಡ ಭಕ್ತಿ ಮಾರ್ಗದವರೇ. 7ನೇದು ಪ್ರಧಾನವಾಗಿ 7ನೇ ರೇಖೆಗೂ 1ನೇ ರೇಖೆಗೂ ಸಂಬಂಧ ಇದೆ, ಇಚ್ಛಾಶಕ್ತಿ ಪ್ರಧಾನ. 7ನೇ ರೇಖೆಯಲ್ಲಿ ಹೋಗುವಂಥವರು ಈ ಸೆರೆಮೋನಿಯಲ್ಸ್ ಅಂದರೆ ಸಂಸ್ಕಾರಗಳು, ನಾನಾ ರೀತಿಯಾಗಿರ್ತಕ್ಕಂಥ ಪೂಜಾ ಕ್ರಮಗಳು, ವ್ರತಗಳು, ಇಂಥದ್ರಲ್ಲಿ ಆಸಕ್ತಿಯನ್ನು ತಾಳ್ತಾರೆ. ಕೋಫ್ರಿ ಮೇಸನ್ರಿ, ಮಿಸ್ಟಿಕ್ ಸ್ಟಾರ್, ಇಂಥದ್ರಲ್ಲಿ ಆಸಕ್ತಿ. ಅಥವಾ ನಾನಾ ವಿಧವಾಗಿರ್ತಕ್ಕಂಥ ನಮ್ಮಲ್ಲಿ ವ್ರತಗಳು, ಪೂಜೆಗಳು ಎಲ್ಲ ಇದೆ, ನಿಷ್ಠೆಯಿಂದ ಮಾಡ್ತಾರೆ. ಡಿಸಿಪ್ಲಿನ್, ಶಿಸ್ತಿನ ಜೀವನ ಜೀವಿಸ್ತಾರೆ. 4 ಗಂಟೆ 5 ಗಂಟೆಗೆ ಹೇಳ್ತಾರೆ, ತಮ್ಮ ದಿನಚರಿಯನ್ನು ಮುಗಿಸ್ಕೊಂಡು ತಮ್ಮ ಪೂಜೆ ಇತ್ಯಾದಿಗಳನ್ನು ಅವರು ಮಾಡ್ತಾರೆ. ಇದಕ್ಕೆಲ್ಲ ಇಚ್ಛಾಶಕ್ತಿ ಬೇಕು. ಈ ಇಚ್ಛಾಶಕ್ತಿ ಪ್ರಧಾನವಾಗಿರೋದು 1ನೇದು 7ನೇ ರೇಖೆ. 2ನೇ ಮತ್ತು 6ನೇ ರೇಖೆಯಲ್ಲಿ ಪ್ರೇಮ ಪ್ರಧಾನವಾಗಿದೆ. ಆಮೇಲೆ 3 ಮತ್ತು 5ರಲ್ಲಿ ವಿಚಾರ ಶಕ್ತಿ, ಇಂಟೆಲೆಕ್ಟ್ ಪ್ರಧಾನ. 4ನೇದು ಇದೆಯಲ್ಲ ಮಧ್ಯಸ್ಥದ ರೇಖೆ, ಅದು ಕಲಾವಿದರು ಮತ್ತು ಇನ್ನೂ ಅನೇಕರು ಮ್ಯಾಜಿಷಿಯನ್ಸು ಇಂಥವರೆಲ್ಲ ಇರ್ತಾರೆ. ಅದರಲ್ಲಿ ಈ 3 ಗುಣಗಳೂ ಸೇರ್ಕೊಂಡ್ಬಿಟ್ಟಿರ್ತವೆ. ಇಚ್ಛಾ, ಜ್ಞಾನ,
ಕ್ರಿಯಾಶಕ್ತಿ, ಮನಸ್ಸು. ಅವರ ಬಹಳ ಕಷ್ಟ ಪ್ರಾರಂಭದಲ್ಲಿ ಅಂತಾರೆ ಅವರ ಜೀವನ. ಯಾಕೆಂದರೆ ಅವ್ರಿಗೆ ಎಲ್ಲದರಲ್ಲೂ ಆಸಕ್ತಿ, ಇಂಟೆಲೆಕ್ಚುಯಲ್ ಆಕ್ಟಿವಿಟೀಸ್ನಲ್ಲೂ ಆಸಕ್ತಿ ಇದೆ, ಜೊತೆಗೆ ಪ್ರೇಮ ಅದರಲ್ಲೂ ಆಸಕ್ತಿ ಇದೆ, ಮತ್ತು ತಾತ್ವಿಕ ತತ್ವ ವಿಚಾರಗಳು ಅದರಲ್ಲೂ ಆಸಕ್ತಿ ಇದೆ. ಹೀಗಾಗಿ ಅವರ ಪ್ರಜ್ಞೆ ಮೇಲಕ್ಕೆ ಕೆಳಕ್ಕೆ ಹೋಗ್ತಾ ಇರುತ್ತೆ. ಕಲಾವಿದರಲ್ಲಿ ನಾವು ನೋಡ್ಬೋದು ಇಮೋಷನ್ಸ್, ರಸಭಾವಗಳು, ಭಾವನೆಗಳು ಪ್ರಬಲವಾಗಿರುತ್ತವೆ. ಭಕ್ತಿಯಿಂದ ಹಾಡ್ತಾರೆ. ಆದರೆ ಆ ಮೇಲಕ್ಕೆ ಹೋದಂಥ ಪ್ರಜ್ಞೆ, ಬುದ್ಧಿಲೋಕಕ್ಕೆ ಏರಿರೋ ಪ್ರಜ್ಞೆ ಕೆಳಗೆ ಬಂದಾಗ ತುಂಬ ಕೆಳಗೆ ಹೊರಟೋಗ್ಬಿಡುತ್ತೆ, ಕಾಮದೇಹದಕ್ಕೆ ಇಳಿದು ಬಿಡುತ್ತೆ. ಹಾಗೆ ಇಳಿದಾಗ ಅಂಥವರು ಮದ್ಯಪಾನ ಮಾಡ್ಬೋದು, ನಾನಾ ರೀತಿಯಾದಂಥ ದುಷ್ಕೃತ್ಯಗಳಲ್ಲಿ ಅಂದರೆ ದೋಷಗಳಲ್ಲಿ ಅವರು ತೊಡಗ್ಬೋದು. ಅನೇಕರು ಸಂಗೀತಗಾರರು ಕಚೇರಿ ಮುಗಿಸ್ಕೊಂಡು ಬಂದ ಮೇಲೆ ಚೆನ್ನಾಗಿ ಮದ್ಯ ಕುಡಿಯುವಂಥ ಅಭ್ಯಾಸ ಇತ್ತು. ಈಗ ಸ್ವಲ್ಪ ಕಮ್ಮಿ ಆಗ್ತಾ ಇರ್ಬೋದು. ಇದು ಅವರಿಗೆ ಇನ್ನೂ ಕೂಡ ಸಮತೋಲನ ಸ್ಥಿತಿ ಬರುವವರೆಗೂ ಕೂಡ 4ನೇ ರೇಖೆ ಅವರಿಗೆ ಸ್ವಲ್ಪ ಕಷ್ಟ. ಸ್ವಲ್ಪ ಬೆಳೆದು ಬಿಟ್ಟ ಮೇಲೆ MS ಸುಬ್ಬಲಕ್ಷ್ಮಿ ಇಂಥವರೆಲ್ಲ ನಾವು ನೋಡ್ಬೋದು, ಬಹಳ ಬೆಳೆದಂಥ ಜೀವಿಗಳು. MS ಸುಬ್ಬಲಕ್ಷ್ಮಿಯವರು ಆ ಧ್ಯಾನಕ್ಕೆ ಕೂತ್ರೆ ಸಮಾಧಿ ಸ್ಥಿತಿಗೆ ಹೊರಟೋಗ್ಬಿಡ್ತಾಯಿದ್ರು. ಅವ್ರನ್ನ ಪುನಃ ಎಬ್ಬಿಸಿ ಪ್ರಜ್ಞೆ ಬರೋ ಹಾಗೆ ಮಾಡಬೇಕಾಗ್ತಾ ಇತ್ತು ಅನೇಕ ಸಲ. ಅಂತಹ ಒಂದು ಉತ್ಕೃಷ್ಟವಾದಂಥ ಬೆಳೆದಂಥ ಆತ್ಮ. ಇಂಥವರೆಲ್ಲ ಆ ರೇಖೆಯ ಮೂಲಕ ಪರಿಪೂರ್ಣತೆಯನ್ನು ಪಡೀತಾರೆ, ಕಲೆಯ ಮೂಲಕವೇ ಅವರು ಪರಿಪೂರ್ಣತೆಯನ್ನು ಪಡೀತಾರೆ. ಸೈಂಟಿಸ್ಟ್ ಆಗಿರ್ತಕ್ಕಂಥವರು ಐನ್ಸ್ಟೈನು, ನ್ಯೂಟನ್ನು, ಡೇವಿಡ್ ಬಾಂಬ್ ಇಂಥವರೆಲ್ಲ ಆ ವಿಜ್ಞಾನದ ಮೂಲಕವೇ ಅವರು ಪರಿಪೂರ್ಣತೆಯನ್ನು ಪಡೀತಾರೆ. ಹೀಗೆ ಪ್ರತಿಯೊಬ್ಬರೂ ಕೂಡ ಅವರವರ ಮಾರ್ಗದ ಮೂಲಕ ಪರಿಪೂರ್ಣತೆಯನ್ನು ಪಡೀತಾರೆ. ಬೇರೆ ರೇಖೆಗಳೇ ಇರಬೇಕಂತ ಗುಣಗಳನ್ನು ಬೆಳೆಸ್ಕೋತಾರೆ. ಐನ್ಸ್ಟೈನ್ ಪ್ರಧಾನವಾಗಿ ಫಿಸಿಕ್ಸ್ ಅವನು ಕಲ್ತಿದ್ರು ಕೂಡ ಅವನು ರಿಲ್ಯಾಕ್ಸ್ ಮಾಡ್ಕೊಳ್ಳೋಕೆ ಪಿಟೀಲ್ ವಾದನವನ್ನು ಬಾರಿಸ್ತಾ ಇದ್ದ, ತನ್ನ ವಿನೋದಕ್ಕೋಸ್ಕರ, ಮನಸ್ಸನ್ನು ರಂಜಿಸ್ಕೊಳ್ಳೋದಕ್ಕೋಸ್ಕರ. ಅದೇ ಥರ ನ್ಯೂಟನ್ ಕೂಡ ಪಿಟೀಲ್ ಬಾರಿಸ್ತಾ ಇದ್ದ. ಈಗ ಮೊನ್ನೆ ಹೋಗ್ಬಿಟ್ರು ರಾಜಾರಾಮಣ್ಣವರು, ಅಟಾಮಿಕ್ ಸೈಂಟಿಸ್ಟ್, ಅಟಾಮಿಕ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನಲ್ಲಿ ಸೈಂಟಿಸ್ಟ್, ಬಾಬಾ ಇನ್ಸ್ಟಿಟ್ಯೂಟ್ನಲ್ಲಿ ಆಗಿದ್ದವರು. ಅವರು ಸೊಗಸಾಗಿ ಪಿಯಾನೋ ಬಾರಿಸ್ತಾ ಇದ್ರು. ಅವರು ಬರ್ಕೊಂಡಿದ್ದಾರೆ, ನಾನು 11ನೇ ವಯಸ್ಸಿನಲ್ಲೇ ಪಿಯಾನೋ ಕಾನ್ಸರ್ಟ್ಸ್ ಚೆನ್ನಾಗಿ ಕೊಡೋಷ್ಟು ನಾನು ಪ್ರವೀಣತೆ ಪಡೆದು ಬಿಟ್ಟಿದ್ದೆ. ಮೈಸೂರು ಮಹಾರಾಜರು 4ನೇ ನಾಲ್ವಡಿ ಕೃಷ್ಣರಾಜ ಒಡೆಯರು ನನ್ನನ್ನು ಕರೆಸ್ಕೊಂಡು ಪಿಯಾನೋ ವಾದನ ನುಡಿಸಿ ಆನಂದ ಪಡ್ತಾ ಇದ್ರು, ನನಗೆ ಕರೆಸ್ಕೊಳ್ತಾ ಇದ್ರು ಅವಾಗ ಅಂತ ಅವರು ಬರ್ಕೊಂಡಿದ್ದಾರೆ. ನಾವು ಒಮ್ಮೆ ಕರೆದಾಗ ಅವರಂದರು, ಸಂಗೀತ ಮತ್ತು ವಿಜ್ಞಾನಕ್ಕಿರೋ ಸಂಬಂಧ ವಿಷಯನ ಕುರಿತು ನಾನು ಮಾತಾಡ್ತೀನಿ ಅಂತ. ಆದರೆ ಅಷ್ಟರಲ್ಲಿ ಅವರು ಮರಣ ಹೊಂದಿಬಿಟ್ರು. ಹೀಗೆ ಒಂದೊಂದು ಉಪರೇಖೆನೂ ಇರುತ್ತೆ. ವಿಜ್ಞಾನ ಪ್ರಧಾನ ರೇಖೆ ಆದರೆ ಸಂಗೀತ ಅಥವಾ ಚಿತ್ರಕಲೆ ಇಂಥದ್ದು ಉಪರೇಖೆ ಆಗಿರುತ್ತೆ. ತತ್ವಶಾಸ್ತ್ರ ಮತ್ತೊಂದು ಉಪರೇಖೆ ಆಗಿರುತ್ತೆ. ಹೀಗೆ ಒಬ್ಬೊಬ್ಬರಿಗೂ ಕೂಡ ಅವರವರ ಸ್ವಭಾವ, ಒಂದು ಮೂಲ ಸ್ವಭಾವ ಇರುತ್ತೆ, ಇನ್ನು 2-3 ಉಪಸ್ವಭಾವಗಳಿರುತ್ತೆ. ಅವುಗಳನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ಆ ರೇಖೆಯಲ್ಲಿ ಏನೇನು ಗುಪ್ತ ಶಕ್ತಿಗಳು, ಗುಪ್ತ ಸಾಮರ್ಥ್ಯಗಳು ಅಡಗಿರುತ್ತೋ ಅದನ್ನು ಬೆಳೆಸ್ಕೊಳ್ಳೋದ್ರ ಮೂಲಕ ಅವರು ಪರಿಪೂರ್ಣರಾಗಬೇಕಾಗತ್ತೆ. ಆದ್ದರಿಂದ ಪರಿಪೂರ್ಣರೆಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅವರವರದ್ದೇ ಆಗಿರ್ತಕ್ಕಂಥ ವಿಶಿಷ್ಟ ಮಾರ್ಗದ ಮೂಲಕ ಅವರು ಮುಂದುವರೆದು ಆ ಪರಿಪೂರ್ಣತೆ ಅನ್ನೋ ಸ್ಥಿತಿನ ಪಡೀತಾರೆ. ಯಾವುದೋ ಒಂದು ಲೈನ್ನಲ್ಲಿ, ಒಂದು ಮಾರ್ಗದಲ್ಲಿ ಅವರು ಪರಿಪೂರ್ಣರಾಗಿರ್ತಾರೆ. ಉಳಿದದ್ದು ಕೂಡ ಬಹಳ ಪ್ರಬಲವಾಗಿ ಬೆಳೆದಿರುತ್ತವೆ. ಇಚ್ಛೆ ಪ್ರಧಾನವಾಗಿರೋರಲ್ಲಿ, ಒಳ್ಳೆಯ ಆಡಳಿತಗಾರರಾಗಿರುವಂಥವರಲ್ಲಿ ಮೌರ್ಯ ಋಷಿಗಳು ಉದಾಹರಣೆಗೆ, ಅವರಲ್ಲಿ ಬೇರೆ ಸಾಮರ್ಥ್ಯಗಳಿಲ್ವೇ? ಅವರಿಗೆ ಕಲೆಯಲ್ಲಿ ಪ್ರೇಮ ಇಲ್ವೇ? ಅವ್ರಿಗೆ ವಿಜ್ಞಾನ ಅರ್ಥ ಆಗೋದಿಲ್ವೇ? ನಾವು ಖಂಡಿತ ಹಾಗೆ ಅನ್ಕೋಬಾರ್ದು. ಅವರು ವಿಜ್ಞಾನಿಗಳು ಹೌದು, ಕಲಾ ಪ್ರೇಮಿಗಳು ಹೌದು, ಜೊತೆಗೆ ಭಕ್ತಿ ಎಲ್ಲನೂ ಇರುತ್ತೆ. ಆದರೆ ಆ ಆಡಳಿತ ಸಾಮರ್ಥ್ಯ ಬಹಳ ಉನ್ನತ ಮಟ್ಟಕ್ಕೆ ಬೆಳೆದಿರುತ್ತೆ. ಆದ್ದರಿಂದ ನಾವು ಪರಿಪೂರ್ಣರಾಗ್ಬೋದು. ನಮ್ಮ ದಾರಿಯಲ್ಲೇ ನಾವು ಬೆಳೀಬೇಕು. ಈ ವಿಕಾಸವನ್ನು ಒಂದು ಜನ್ಮದಲ್ಲಿ ಮುಗಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಗುರಿಯನ್ನು ಒಂದು ಜನ್ಮದಲ್ಲಿ ನಾವು ತಲುಪೋಕ್ಕೆ ಸಾಧ್ಯ ಇಲ್ಲ.
ನಾವು ಕಾಡು ಮನುಷ್ಯರಾಗಿರ್ತೀವಿ. ಪ್ರಾಣಿ ಜನ್ಮದಿಂದ ನಾವು ಮನುಷ್ಯ ಜನ್ಮಕ್ಕೆ ಬಂದಾಗ ಬಹಳ ಬಾಲ್ಯಾವಸ್ಥೆಯಲ್ಲಿರ್ತೀವಿ ಮನುಷ್ಯ ರೂಪದಲ್ಲಿ. ಅನಿಮಲ್ ಮ್ಯಾನ್ ಅಂತಲೇ ಕರೀತಾರೆ ಅದನ್ನು. ಪ್ರಾಣಿ ಮನುಷ್ಯ, ಮೃಗ ಮಾನವ. ಮಾನವ ರೂಪ ಹೊಂದಿರ್ತೀವಿ, ಸ್ಥೂಲ ದೇಹ ಇರುತ್ತೆ. ಆದರೆ ನಮ್ಮ ಹೃದಯಗಳು, ನಮ್ಮ ಭಾವನೆಗಳು, ನಮ್ಮ ವಿಚಾರ ಶಕ್ತಿ ಎಲ್ಲವೂ ಕೂಡ ಅತ್ಯಂತ ಬಾಲ್ಯಾವಸ್ಥೆಯಲ್ಲಿರುತ್ತೆ. ಆದ್ರಿಂದ ಅಂಥವ್ರು ಹೆಚ್ಚು ಕಡಿಮೆ ಮೃಗದ ಹಾಗೆ ವರ್ತಿಸ್ತಾರೆ. ಹಸಿವಾಯಿತು ಅಂತ ಹೇಳಿದ್ರೆ ಮನುಷ್ಯರನ್ನೇ ಕೊಂದು ತಿಂದ್ಬಿಡ್ಬೋದು. ಕೆಲವು ಸಲ ಹೆಂಡತಿನ ಕೊಂದು ತಿಂದಿರ್ತಕ್ಕಂಥದ್ದು ಕೂಡ ಇದೆ, ಗಂಡಸಾಗಿರೋರು. ಅಂಥ ಉದಾಹರಣೆಗಳು ಕೂಡ ಇವೆ. ಆ ಮೃಗ ಸ್ವಭಾವ ಪ್ರಧಾನವಾಗಿರುತ್ತೆ. ವಿಚಾರನ್ನು ಬೆಳೆದಿರೋಲ್ಲ, ಇಂಟೆಲೆಕ್ಟ್ ಬೆಳೆದಿರೋಲ್ಲ, ಮನೋದೇಹ ಬೆಳೆದಿರೋಲ್ಲ, ಕಾಮದೇಹನೂ ಬೆಳೆದಿರೋಲ್ಲ. ಹಸಿವು, ಬಾಯಾರಿಕೆ, ನಿದ್ದೆ ಇವುಗಳನ್ನ ತೃಪ್ತಿಪಡಿಸ್ಕೊಳ್ಳೋದೇ ಅವ್ರಿಗೆ ಮುಖ್ಯವಾಗಿರುತ್ತೆ. ಹೇಗೆ ಮೃಗಗಳು ಹಾಗೆ ಮಾಡುತ್ತೋ ಹಾಗೆ. ಕ್ರಮೇಣ ಮನುಷ್ಯ ಅನುಭವಗಳನ್ನ ಪಡೀತಾ ಪಡೀತಾ ಸರಿ ತಪ್ಪು ಅನ್ನೋ ತಿಳುವಳಿಕೆಯನ್ನು ಬೆಳೆಸ್ಕೊಳ್ತಾನೆ. ಈಗ ನಾಗರಿಕರಾಗಿಂತ ಇರ್ತಕ್ಕಂಥವರು, ನಮ್ಮಂಥವರಲ್ಲಿ ಸರಿ ತಪ್ಪು ತಿಳುವಳಿಕೆ ಚೆನ್ನಾಗಿ ಬೆಳೆದು ಬಿಟ್ಟಿದೆ. ಅದನ್ನೇ ನಾವು ನಮ್ಮ ಕಾನ್ಷಿಯನ್ಸ್ ಅಂತ ಕರಿತೀವಿ. ಮನಸ್ಸಾಕ್ಷಿ, ಇದು ನನ್ನ ಮನಸ್ಸಾಕ್ಷಿ ವಿರುದ್ಧ ನಾನು ಮಾಡೋದಿಲ್ಲ. ಒಂದು ಸಣ್ಣ ಪ್ರಾಣಿಯನ್ನು ಕೂಡ ನಾನು ಕೊಲ್ಲೋದಿಲ್ಲ, ಅದರಲ್ಲಿಯೂ ಜೀವ ಚೈತನ್ಯ ಇದೆ, ನನಗೆ ಅದನ್ನು ಕೊಲ್ಲೋಕೆ ಮನಸ್ಸು ಬರೋಲ್ಲ, ನಾ ಕೊಲ್ಲೋದಿಲ್ಲ ಅಂತ ಹೇಳ್ತಾರೆ ಕೆಲವರು. ಹಾಗೇನೆ ಸುಳ್ಳು ಹೇಳೋದು ನನ್ನ ಮನಸ್ಸಾಕ್ಷಿಗೆ ವಿರುದ್ಧ, ನನ್ನ ಪ್ರಾಣ ಹೋದರೂ ಸರಿ ನಾನು ಸುಳ್ಳು ಹೇಳೋದಿಲ್ಲ ಅಂತ ಅನ್ನೋ ವ್ಯಕ್ತಿಗಳಿದ್ದಾರೆ. ಈ ರೀತಿಯಾಗಿ ಅದು ಎಲ್ಲಿಂದ ಬಂತು ಮನಸ್ಸಾಕ್ಷಿ? ನಮ್ಮ ಮನಸ್ಸು ಹಿಂಜರಿಯುತ್ತೆ ಕೆಲವು ಕೆಲಸಗಳನ್ನು ಮಾಡೋಕ್ಕೆ. ಆದರೂ ಕೂಡ ಮಾಡಿಬಿಡ್ತೀವಿ. ಎಲ್ಲರೂ ಕೂಡ ಅಷ್ಟು ದೃಢತೆ ಇರೋದಿಲ್ಲ. ಮನಸ್ಸಾಕ್ಷಿ ಹೇಳ್ತಾ ಇರುತ್ತೆ, ಕುಟುಕ್ತಾ ಇರುತ್ತೆ, ಈ ಕೆಲಸ ಮಾಡಬೇಡ ಅಂದರೂ ಕೂಡ ನಮ್ಮ ಸ್ವಾರ್ಥತೆ ನಮ್ಮಲ್ಲಿ ಸ್ವಲ್ಪ ಮುಂದೆ ಇತ್ತು ಅಂತಂದರೆ, ನಮ್ಮ ಪ್ರಾಣನ ರಕ್ಷಿಸ್ಕೊಳ್ಳೋದಕ್ಕೋಸ್ಕರನೋ ಅಥವಾ ಬೇರೆ ಯಾವುದಾದ್ರು ಲಾಭ ದೃಷ್ಟಿಯಿಂದಲೋ ಅನ್ಯಾಯ, ಅಧರ್ಮ, ಲಂಚ ತೆಗೆದುಕೊಳ್ಳೋರ್ಗೆ ಅವ್ರಿಗೆ ತಪ್ಪು ಅಂತ ಗೊತ್ತಿರಲ್ವೇ, ಆದರೂ ಯಾಕೆ ಆ ಕೆಲಸ ಮಾಡ್ತಾರೆ? ಏನೋ ನಾನು ಸಿಕ್ಕಾಕೊಳ್ಳಲ್ಲ, ಹೆಂಗೋ ಗುಟ್ಟಾಗಿ ತಪ್ಪಿಸ್ಕೊಂಡ್ಬಿಡ್ತೀನಿ. ಈ ನಿಯಮಗಳ ಪರಿಚಯ ಅವ್ರಿಗೆ ಪೂರ್ತಿ ಇರೋದಿಲ್ಲ. ಕರ್ಮ ನಿಯಮ ಅದರಲ್ಲಿ ಪೂರ್ತಿ ನಂಬಿಕೆ ಇರೋದಿಲ್ಲ. ಬಾಯಿನಲ್ಲಿ ಬೇಕಾದ್ರೆ ಹೇಳ್ಬೋದು, ಮನಸ್ಸಾಕ್ಷಿ ಕುಟ್ಕತ್ತೆ, ಇರಲಿ ನನಗಿವಾಗ ಈ 1000 ರೂಪಾಯಿ ಬಂತು ಅಂದರೆ ಎಷ್ಟೋ ಕೆಲಸ ಆಗತ್ತೆ, ನನ್ನ ಮಕ್ಕಳಿಗೆ ಫೀಸ್ ಕೊಡಬೇಕು ಅದಕ್ಕಾಗತ್ತೆ, ಅಥವಾ ನನ್ನ ಹೆಂಡತಿ ಒಂದೇ ಸಮ ಕೇಳ್ತಿದ್ದಾಳೆ ಒಂದು ಸೀರೆ ತೆಗೆಸ್ಕೊಡು ಅಂತ, ಅದಕ್ಕಾಗತ್ತೆ, ತಗೊಂಡ್ಬಿಡೋಣ. ಒಂದು ಸಲ ನೀವು ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಹೊರಟೋಗ್ಬಿಡಿ, ಆ ಮನಸ್ಸಾಕ್ಷಿ ವೀಕ್ ಆಗಿಬಿಡುತ್ತೆ. ಮೊದಲಷ್ಟು ಗಟ್ಟಿ ಧ್ವನಿಯಲ್ಲಿ ಅದು ಹೇಳಲ್ಲ, ಮುಂದಿನ ಸಲ ಅದೇ ಕೆಲಸ ಮಾಡೋಕೆ ಹೋದಾಗ ಸ್ವಲ್ಪ ದುರ್ಬಲ ಧ್ವನಿಯಲ್ಲಿ ಹೇಳುತ್ತೆ, ಆವಾಗಲೂ ಮುಚ್ಚಾಕ್ಬಿಡ್ತೀವಿ. ಹೀಗೆ ಒಂದು 5-6 ಸಲ ಮಾಡಿಬಿಟ್ಟ ಮೇಲೆ ಅದು ಮಾತಾಡೋದೇ ಇಲ್ಲ, ಮೂಕಾಗ್ಬಿಡುತ್ತೆ. ನಾವು ಒಂದೊಂದು ಜನ್ಮದಲ್ಲಿಯೂ ಕೂಡ ಪಡೀತಕ್ಕಂಥ ಅನುಭವಗಳ ಮೂಲಕ ಮನುಷ್ಯ ಬೆಳೀತಾನೆ. ಆದರೆ ನಮ್ಮಲ್ಲಿ ಸಾಕಾದಷ್ಟು ಇಚ್ಛಾಶಕ್ತಿ ಬೆಳೆದಿಲ್ಲದೆ ಹೋದರೆ ಈ ದೇಹಗಳನ್ನು ನಿಯಂತ್ರಿಸೋದಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ. ಈಗ ನಾಗರಿಕ ಮನುಷ್ಯರಾಗಿರೋ ನಮ್ಮಲ್ಲಿ ಕಾಮದೇಹನೂ ಬೆಳೆದಿದೆ, ನಮ್ಮ ಮನಸ್ಸು ಅಥವಾ ಮನೋದೇಹನೂ ಬೆಳೆದಿದೆ. ಆದರೆ ಜೊತೆಯಲ್ಲಿಯೇ ನಮ್ಮ ಸ್ವಾರ್ಥತೆ, ಅಹಂಕಾರ ಇದು ಕೂಡ ಬೆಳೆದಿದೆ. ವಿಷಯಾಸಕ್ತಿನೂ ಬೆಳೆದಿದೆ. ಸುಖ ಪಡಬೇಕು, ಭೋಗಗಳನ್ನು ಅನುಭವಿಸ್ಬೇಕು, ಭೋಗ ವಸ್ತುಗಳನ್ನು ಸಂಗ್ರಹಿಸ್ತಾ ಹೋಗಬೇಕು. ಒಂದು ಕಾರ್ ಇದ್ರೆ ಸಾಲದು, ಮನೆಯಲ್ಲಿ ಒಬ್ಬೊಬ್ರಿಗೂ ಒಂದೊಂದು ಕಾರ್ ಬೇಕು. ಒಂದು ಸೆಲ್ ಫೋನ್ ಇದ್ರೆ ಸಾಲದು, ಒಬ್ಬೊಬ್ರು ಒಂದೊಂದು ಸೆಲ್ ಫೋನ್ ಹಿಡ್ಕೊಂಡು ರಸ್ತೆಯಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಸೆಲ್ ಫೋನ್ಗಳ ಸಂಖ್ಯೆ ಅಧಿಕವಾಗ್ತಾ ಇದೆ. ಬರ್ತಾ ಬರ್ತಾ ಎಲ್ಲೋ ಬೇರೆ ಒಂದು ದೇಶದಲ್ಲಿ ಎಲ್ಲೋ ನೋಡಿದೆ, ಒಬ್ಬೊಬ್ರಿಗೂ ಒಂದೊಂದು ಸೆಲ್ ಫೋನ್ ಇರುತ್ತೆ. 8-10 ವರ್ಷದ ಮಕ್ಕಳು ಇಟ್ಕೊಂಡಿರ್ತಾರೆ ಅಂತ. ನಮ್ಮ ದೇಶನೂ ಅದೇ ಸ್ಥಿತಿಗೆ ಬರುತ್ತೆ. ಇನ್ನೊಂದು 8-10 ವರ್ಷ ಸಾಕು, ಒಬ್ಬೊಬ್ಬರು ಒಂದೊಂದು ಸೆಲ್ ಫೋನ್ ಇಟ್ಕೊಂಡಿರ್ತಾರೆ. ಹೀಗೇನೆ ಒಂದೊಂದು ಭೋಗ ವಸ್ತುನೂ ಕೂಡ ಅಷ್ಟೇ. ರಿಸ್ಟ್ ವಾಚ್ನಲ್ಲೇ ಟಿವಿ ಬಂದ್ಬಿಡುತ್ತೆ. ಎಲ್ಲ ಅನುಕೂಲಗಳು ಕೂಡ ಒಂದು ಸೆಲ್ ಫೋನ್ನಲ್ಲಿ ಇವಾಗ ಎಲ್ಲಾನು ಇರುತ್ತೆ. ಅದರೊಳಗೆ ಟಿವಿ ಇರುತ್ತೆ, ಅದರೊಳಗೆ ಇನ್ನೊಂದು ಇರುತ್ತೆ, ಏನೇನೋ ಹೊಸದಾಗಿ ಎಲ್ಲ ಬರುತ್ತೆ.
ಕಾರುಗಳು ಬೇಕು, ಹೊಸದಾಗಿ ಮನೆಗಳು ಬೇಕು, ಹೊಸದಾಗಿರ್ತಕ್ಕಂಥ ಏನೇನು ಅನುಕೂಲಗಳು ಸಾಧನಗಳು ಬರುತ್ತೋ, ಭೋಗ ವಸ್ತುಗಳು ಬರುತ್ತೋ ಎಲ್ಲನೂ ಬೇಕು ಅನ್ನೋ ಈ ಬಯಕೆನೂ ನಮ್ಮಲ್ಲಿ ವಿಪರೀತವಾಗಿದೆ. ಇದರಿಂದ ನಮ್ಮಲ್ಲಿ ಇನ್ನೂ ಪೂರ್ತಿ ಧರ್ಮ, ಸತ್ಯ ಇವುಗಳಲ್ಲಿ ನಂಬಿಕೆ ಇನ್ನೂ ಪೂರ್ತಿಯಾಗಿ ಹುಟ್ಟಿಲ್ಲದೆ ಇರೋದ್ರಿಂದ ಮನುಷ್ಯ ಅಡ್ಡದಾರಿಗೆ ಹೋಗ್ತಾನೆ. ತನಗೆ ತಪ್ಪು ಅಂತ ತಿಳಿದಿದ್ರು ಆ ಕೆಲಸವನ್ನು ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದರೆ ಇನ್ನೂ ಸಾಕಾದಷ್ಟು ಆಳವಾಗಿ ಆ ತಿಳುವಳಿಕೆ ಊರಿಲ್ಲ. ಈಗ ಬೆಂಕಿ ಸುಡುತ್ತೆ ಅನ್ನೋ ತಿಳುವಳಿಕೆ ನಮಗೆ ಚೆನ್ನಾಗಿದ್ರೆ ಬೆಂಕಿಲಿ ನಾವು ಕೈ ಇಡ್ತೀವ? 8-10 ಇನ್ನೂ 5-6 ತಿಂಗಳು ಮಗುಗೆ ಗೊತ್ತಿಲ್ಲ ಅದು ಕೈನಲ್ಲಿ ಇಡುತ್ತೆ ಅಂತ ಇಟ್ಕೊಳ್ಳೋಣ. ಒಂದು ಸಲ ಸುಟ್ಕೊಂಡ್ಮೇಲೆ ನೀವು ಇನ್ನೊಂದ್ಸಲ ಕೈನ ಅದ್ರ ಬೆಂಕಿ ಹತ್ರ ಹಿಡ್ಕೊಂಡೋಗಿ ಆ ಮಗುವಿನ ಕೈನ ತಕ್ಷಣನೇ ಹಿಂದಕ್ಕೆ ಹೇಳ್ಕೊಳ್ಳುತ್ತೆ. ಅಮ್ಮ ಅಪ್ಪನಲ್ಲಿ ಅದಕ್ಕೆ ನಂಬಿಕೆ ಇದ್ರೂ ಅದು ನಿಮ್ಮ ಕೈಲಿ ಬೆಂಕಿಲಿ ಸುಡಿಸ್ಕೊಳ್ಳಲ್ಲ. ಒಂದ್ಸಲ ಸುಡಿಸ್ಕೊಂಡ್ಮೇಲೆ ಹಿಂದಕ್ಕೆ ಹೇಳ್ಕೊಳ್ಳುತ್ತೆ. ಹಾಗೆ ಮನುಷ್ಯನಿಗೆ ಸುಳ್ಳು ಹೇಳಿದ್ರೆ ಇದು ನನ್ನನ್ನು ಸುಡುತ್ತೆ, ಮುಂದೆ ಇದರಿಂದ ನನಗೆ ಕಷ್ಟ ಆಗತ್ತೆ, ನಾನು ಕೊಲೆ ಮಾಡಿದ್ರೆ ಈ ಕೊಲೆಗೆ ಒಂದು ಶಿಕ್ಷೆಯನ್ನು ನಾನು ಅನುಭವಿಸ್ಲೇಬೇಕಾಗತ್ತೆ. ಶಿಕ್ಷೆ ಅಂತ ಹೇಳ್ಬಾರ್ದು ನಾವು ಅದನ್ನು. ಇಟ್ಸ್ ಎ ರಿಯಾಕ್ಷನ್, ಪ್ರತಿಕ್ರಿಯೆ. ನಾವು ಮಾಡೋ ಒಂದೊಂದು ಕ್ರಿಯೆಗೂ ಒಂದು ಪ್ರತಿಕ್ರಿಯೆ ಇದ್ದೇ ಇರುತ್ತೆ. ಪ್ರಕೃತಿ ಅದು. ಈಗ ನಾವು ಬೇವಿನ ಬೀಜ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಭೂಮಿನ ಇದರೊಳಗೆ ಮಾವಿನ ಹಣ್ಣು ಬರಲಿ, ಯಾರಿಗೂ ಗೊತ್ತಾಗಲ್ಲ ನಾನು ಭೂಮಿಲಿ ಹೂತ್ಬಿಟ್ಟಿದ್ದೀನಿ, ಈ ಬೇವಿನ ಬೀಜದಲ್ಲಿ ಮಾವಿನ ಹಣ್ಣೇ ಬರಲಿ ಅಂತ ನೀವು ಅಂದ್ಕೊಂಡ್ರೆ ಮಾವಿನ ಹಣ್ಣು ಸಿಗುತ್ತಾ? ಅದರೊಳಗೆ ಬರೋದು ಬೇವಿನ ಬೀಜನೇ, ಬೇವಿನ ಗಿಡವೇ. ಅಷ್ಟು ನಂಬಿಕೆ ನಮಗೆ ಪ್ರಕೃತಿಯಲ್ಲಿದೆ. ಭತ್ತದ ಬೀಜ ಹಾಕಿದ್ರೆ ಭತ್ತನೇ ಬರುತ್ತೆ, ರಾಗಿ ಹಾಕಿದ್ರೆ ರಾಗಿನೇ ಬರುತ್ತೆ. ನಿಖರವಾದ ತಿಳುವಳಿಕೆ ಇದೆ. ಆದರೆ ಸುಳ್ಳು ಹೇಳಿದ್ರೆ ಮುಂದೆ ನನಗಿದರಿಂದ ತೊಂದರೆ ಆಗತ್ತೆ, ನಾನು ಕಳ್ಳತನ ಮಾಡಿದ್ರೆ, ಹಿಂಸೆ ಮಾಡಿದ್ರೆ, ಇನ್ನೊಬ್ಬರಿಗೆ ತೊಂದರೆ ಕೊಟ್ಟರೆ ಇದರಿಂದ ನನಗೆ ಮುಂದೆ ಕಷ್ಟ ಬರುತ್ತೆ ಅನ್ನೋ ನಿಯಮ ನಮಗೆ ಅಷ್ಟು ಊರಿಲ್ಲ. ಆ ತಿಳುವಳಿಕೆ ಆಳವಾಗಿ ಊರೋವರೆಗೂ ತಿರ್ಗಾ ಅದೇ ತಪ್ಪು ಮಾಡ್ತೀವಿ, ತಿರ್ಗಾ ಪಾಠ ಕಲಿತೀವಿ. ಈ ಕಲ್ತು ಪಾಠ ಮರೆತು ಬಿಡ್ತೀವಿ. ಯಾಕೆಂದ್ರೆ ಒಂದು ಜನ್ಮದಲ್ಲಿ ನಾವು ಪಡೆದಂಥ ತಿಳುವಳಿಕೆ ಮನಸ್ಸಾಕ್ಷಿ ರೂಪದಲ್ಲಿ ನಮ್ಗೆ ಇರುತ್ತೆ ಹೊರತು ನೇರಾಗಿ ನಮ್ಮ ನೆನಪಿಗೆ ಬರೋದಿಲ್ಲ. ಓಹೋ, ಹೋದ ಜನ್ಮದಲ್ಲಿ ನಾನು ಒಂದು ಕೊಲೆ ಮಾಡಿದ್ದೆ, ಅದರಿಂದ ಈಗ ನನಗೆ ಈ ಶಿಕ್ಷೆ ಬರ್ತಾ ಇದೆ, ಈ ಒಂದು ಅನುಭವ ಬರ್ತಾ ಇದೆ ಅನ್ನೋ ತಿಳುವಳಿಕೆ ನಮ್ಗಿಲ್ದೇ ಇರೋದ್ರಿಂದ, ಹೋದ ಜನ್ಮದ ನೆನಪುಗಳು ಇಲ್ಲದೆ ಇರೋದ್ರಿಂದ, ಈ ಕರ್ಮದಿಂದ ಈ ಪ್ರತಿಕ್ರಿಯೆ ಬರ್ತಾ ಇದೆ ಅನ್ನೋ ತಿಳುವಳಿಕೆ ನಮ್ಗಿಲ್ದೇ ಇರೋದ್ರಿಂದ ಆ ಕಾರ್ಯ ಕಾರಣ ಸಂಬಂಧ ನೇರಾಗಿ ನಮಗೆ ಗೊತ್ತಾಗೋದಿಲ್ಲ. ಅದು ನಮ್ಮ ಆಳವಾಗಿ ನಮ್ಮ ವಿವೇಕದಲ್ಲಿ ಮೂಡೋವರೆಗೂ ತಿರ್ಗಾ ನಾವು ಅದನ್ನು ಅನುಭವಿಸ್ತಾ ಇರ್ತೀವಿ. ಈಗ ಮನುಷ್ಯ ಬದುಕಿರುವಾಗ ಮತ್ತು ಸತ್ತ ಮೇಲೆ ಅವನ ಮುಖ್ಯವಾದ ಕರ್ತವ್ಯ ಏನು? ನಾವಿವಾಗ ಬದುಕಿರುವಾಗ ಮುಖ್ಯವಾಗಿ ನಮ್ಮ ಕರ್ತವ್ಯ ಏನು? ಆದಷ್ಟು ಶೀಘ್ರವಾಗಿ ನಮ್ಮ ಜೀವನದ ಗುರಿಯನ್ನು ಮುಟ್ಟೋದು, ಇದು ನಮ್ಮ ಕರ್ತವ್ಯ. ನಾವು ಇದಕ್ಕೋಸ್ಕರನೇ ಹುಟ್ಟಿರೋದು. ನಾವು ಜನ್ಮ ತಾಳಿರೋದು ನಮ್ಮ ಆತ್ಮನ ಉದ್ದೇಶ. ಯಾತಕ್ಕೋಸ್ಕರ ಆತ್ಮ ಕೆಳಗಿನ ಲೋಕಗಳಿಗೆ ಬಂದು ಜನ್ಮವನ್ನು ತಾಳಿದ್ದಾನೆ? ಆತ್ಮ ಇರೋದೆಲ್ಲಿ? ಅಲ್ಲಿ ನೋಡ್ತಾ ಇದ್ದೀರಿ ನೀವು ಚಿತ್ರದಲ್ಲಿ, 7 ಲೋಕಗಳಿವೆ. ಸಪ್ತ ಲೋಕಗಳು ಇತಿಹಾಸ ಪ್ರಕಾರ ಇದಕ್ಕೆ ಪವರ್ಫುಲ್. ಆದಿಲೋಕ, ಅನುಪಾಲಕ ಲೋಕ, ಆತ್ಮಲೋಕ, ಬುದ್ಧಿಲೋಕ, ಮನೋಲೋಕದಲ್ಲಿ ಆದಿಲೋಕ ಎಲ್ಲಕ್ಕಿಂತಲೂ ಸೂಕ್ಷ್ಮವಾಗಿರೋದು. ಅದಕ್ಕಿಂತ ಸ್ವಲ್ಪ ಸ್ಥೂಲ ಪ್ರಕೃತಿ ಇರೋದು ಅನುಪಾಲಕ ಲೋಕ. ಇನ್ನೂ ಸ್ವಲ್ಪ ಡೆನ್ಸಿಟಿ, ಸಾಂದ್ರತೆ ಜಾಸ್ತಿ ಇರೋದು ಆತ್ಮಲೋಕದ ಪ್ರಕೃತಿ. ಹೀಗೆ ಕೆಳಗೆ ಬರ್ತಾ ಬರ್ತಾ ಆ ಪ್ರಕೃತಿಯ ಸಾಂದ್ರತೆ ಹೆಚ್ಚುತ್ತಾ ಹೋಗುತ್ತೆ, ಸೂಕ್ಷ್ಮತೆ ಕಮ್ಮಿ ಆಗ್ತಾ ಹೋಗುತ್ತೆ. ಬುದ್ಧಿಲೋಕ, ಆಮೇಲೆ ಮನೋಲೋಕದಲ್ಲಿ 2 ಭಾಗ. ಕಾರಣಲೋಕ, ಇದು ರೂಪಲೋಕ ಅಂತ ಕರಿಬೋದು ನಾವಿಲ್ಲಿ, ದೇವಾಚಾನ್ ಅಂತಲೂ ಬರೆದಿದ್ದಾರೆ. ಕಾಮಲೋಕ, ಇದು ನಮ್ಮ ಭಾವನೆಗಳು ಮತ್ತು ಆಸೆಗಳ ಉತ್ಪತ್ತಿ ಆಗ್ತಕ್ಕಂಥ
ಲೋಕ, ಸ್ಥೂಲ ಲೋಕ. ಇಲ್ಲೇ ನಾವಿರೋದು, ನಮ್ಮ ಸ್ಥೂಲ ಶರೀರ, ನಮ್ಮ ಸ್ಥೂಲ ದೇಹ ನಮಗೆ ಚೆನ್ನಾಗಿ ಗೊತ್ತು. ಯಾಕೆಂದರೆ ಇದು ಕಣ್ಣಿಗೆ ಕಾಣುತ್ತೆ. ನಿಮಗೆ ಸ್ಥೂಲ ದೇಹ ಇಲ್ಲ ಅಂತ ಹೇಳಿದ್ರೆ ಯಾರೂ ನಂಬೋಲ್ಲ, ಯಾಕೆಂದರೆ ಕಣ್ಣಿಗೆ ಕಾಣಿಸುತ್ತೆ. ಆದರೆ ನಮ್ಮ ಕಾಮದೇಹ, ನಮ್ಮ ಭಾವನೆಗಳು, ಆಸೆಗಳು ಉತ್ಪತ್ತಿ ಆಗೋ ದೇಹ, ಈ ದೇಹ ನಮ್ಮ ಕಣ್ಣಿಗೆ ಕಾಣಲ್ಲ. ನಮ್ಮ ಭಾವನೆಗಳೆಲ್ಲ ನಮಗೆ ಕಾಣಿಸುತ್ತವೆ, ನಮಗೆ ಅನುಭವ ಆಗುತ್ತೆ. ಕಾಣಿಸುತ್ತೆ ಅಂದರೆ ಕಣ್ಣಿಗೆ ಕಾಣಿಸಲ್ಲ, ಅದರ ಇರುವಿಕೆ ನಮಗೆ ಗೋಚರವಾಗುತ್ತೆ. ಕಾಮ, ಕ್ರೋಧ ಮುಂತಾದ ಭಾವನೆಗಳು, ನಮ್ಮ ಆಸೆಗಳು, ಪ್ರೇಮ, ಭಕ್ತಿ, ಕರುಣೆ, ಅದು ಕೂಡ ಎಲ್ಲ ನಮ್ಮ ಕಾಮದೇಹದಲ್ಲೇ ಉತ್ಪತ್ತಿಯಾಗೋದು. ಈ ಸ್ಥೂಲ ದೇಹ ಕಣ್ಣು ಕಾಣಿಸಿದ್ರು ಕೂಡ ಇದ್ರ ಜೊತೆಯಲ್ಲೇ ಹೊಂದ್ಕೊಂಡಿರೋ ಛಾಯಾ ಶರೀರ, ಪ್ರಾಣಮಯ ಕೋಶ, ಇದು ನಮ್ಮ ಕಣ್ಣು ಕಾಣಲ್ಲ. ಯೋಗ ದೃಷ್ಟಿ ಇರೋರು ಹೇಳ್ತಾರೆ, ನಮ್ಮ ಸ್ಥೂಲ ದೇಹದ ಸುತ್ತಲೂ ಕೂಡ ಸುಮಾರು ಅರ್ಧ ಅಂಗ್ಲ, ಮುಕ್ಕಾಲು ಅಂಗ್ಲ ಹೊರಕ್ಕೂ ಚಾಚಿಕೊಂಡಿದೆ ನಮ್ಮ ಪ್ರಾಣಮಯ ಕೋಶ ಅಥವಾ ಛಾಯಾದೇಹ. ಈ ಪ್ರಾಣಮಯ ಕೋಶದ ಕೆಲಸ ಏನು? ಸೂರ್ಯನಿಂದ ಪ್ರಾಣಶಕ್ತಿಯನ್ನು ಹೀರ್ಕೊಂಡು ಅದನ್ನು ನಮ್ಮ ಸ್ಥೂಲ ದೇಹಕ್ಕೆ ಕೊಡ್ತಕ್ಕಂಥದ್ದು. ಪ್ರಾಣಮಯ ಕೋಶದಲ್ಲಿ ನಾಡಿಗಳಿವೆ, ಚಕ್ರಗಳಿವೆ. ನಮ್ಮ ಸ್ಪ್ಲೀನ್ ಹತ್ರ ಇರ್ತಕ್ಕಂಥ ಒಂದು ಚಕ್ರ, ಅದು ಸೂರ್ಯನಿಂದ ಬರುವಂಥ ಪ್ರಾಣಶಕ್ತಿ, ವೈಟಾಲಿಟಿ ಗ್ಲೋಬ್ಯೂಲ್ಸ್, ಅದನ್ನು ಹೀರ್ಕೊಂಡು ಅದನ್ನು 7 ಭಾಗಗಳಾಗಿ ಒಡೆದು ಬೇರೆ ಚಕ್ರಗಳಿಗೆಲ್ಲ ಕೊಡುತ್ತೆ. ಅದು ಪಂಚವಾಯುಗಳು ಅಂತ ಹೇಳ್ತೀವಿ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಈ 5 ವಾಯುಗಳಾಗಿ ಒಡೆದು ಬೇರೆ ಬೇರೆ ಶರೀರದ ಕ್ರಿಯೆಗಳನ್ನೆಲ್ಲವೂ ನಿರ್ವಹಿಸುತ್ತವೆ. ನಮ್ಮ ಜೀರ್ಣಕ್ರಿಯೆ, ಹಾಗೆಯೇ ಹೃದಯದ ಬಡಿತ, ಶ್ವಾಸಕೋಶದ ಕೆಲಸ, ಮೂತ್ರಜನಕಾಂಗಗಳ ಕೆಲಸ, ಎಲ್ಲ ಕೆಲಸಗಳನ್ನು ನೋಡ್ಕೊಳ್ಳೋದು ನಮ್ಮ ಈ ಪಂಚವಾಯುಗಳು. ಆ ಪಂಚವಾಯುಗಳು ಎಲ್ಲಿಂದ ಬರುತ್ತವೆ? ಸೂರ್ಯನಿಂದ ಬರ್ತಕ್ಕಂಥ ಪ್ರಾಣಶಕ್ತಿಯಿಂದ. ಪ್ರಾಣಶಕ್ತಿಯನ್ನು ಹೀರ್ಕೊಳ್ಳೋದು ಯಾವುದು? ನಮ್ಮ ಪ್ರಾಣಮಯ ಕೋಶ. ಅದರೊಳಗೆ ನಾಡಿಗಳಿರುತ್ತವೆ, ಅದರ ಮೂಲಕ ನಮ್ಮ ಪ್ರಾಣ ಹರಿತಾ ಇರುತ್ತೆ. ಈ ಛಾಯಾದೇಹವನ್ನು ಅಥವಾ ಪ್ರಾಣಮಯ ಕೋಶವನ್ನು ನೋಡೋಕ್ಕೆ ನಮಗೆ ಶಕ್ತಿ ಇಲ್ಲ, ನಮ್ಮ ಕಣ್ಣು ಕಾಣಲ್ಲ. ಸ್ಥೂಲ ದೇಹ ಒಂದೇ ನಮಗೆ ಗೋಚರವಾಗೋದು. ಈ ಕಾಮದೇಹ ಸ್ಥೂಲ ದೇಹಕ್ಕಿಂತಲೂ ಸ್ವಲ್ಪ ಆಚೆಗೆ ಚಾಚಿಕೊಂಡಿದೆ. 6 ಅಂಗ್ಲ ಅದುವರೆಗೂ ಚಾಚ್ಕೋಬೋದು, 8 ಅಂಗ್ಲ. ಅದರೊಳಗೆ ನಮ್ಮ ಭಾವನೆಗಳು, ಆಸೆಗಳು, ನಮ್ಮ ಕಾಮ ಕ್ರೋಧಗಳು, ಪ್ರೀತಿ, ಭಕ್ತಿ ಇತ್ಯಾದಿ ಉನ್ನತ ಭಾವನೆಗಳು, ಕೆಳಮಟ್ಟದ ಭಾವನೆಗಳು ಮತ್ತು ಎಲ್ಲ ವಿಧವಾದಂಥ ಆಸೆಗಳು ಅಲ್ಲಿ ಉತ್ಪತ್ತಿ ಆಗುತ್ತೆ. ಅಲ್ಲಿಂದ ಪ್ರಾಣಮಯ ಕೋಶದ ಮೂಲಕ ಬಂದು ಆಮೇಲೆ ನಮ್ಮ ಸ್ಥೂಲ ದೇಹದ ಮೆದುಳನ್ನು ತಾಡಿಸುತ್ತೆ. ಆಗ ನಮಗೆ ಈ ಆಸೆ ಇದೆ, ಇಂಥ ಒಂದು ಭಾವನೆ ಇದೆ ಅನ್ನೋದು ನಮಗೆ ಅನುಭವವಾಗುತ್ತೆ. ಆಸೆಗಳು, ಭಾವನೆಗಳು ನಮ್ಮಲ್ಲಿ ಇರೋದು ನಮಗೆ ಗೊತ್ತು. ಆದರೆ ಅದು ಕಾಮದೇಹದಲ್ಲಿ ಉತ್ಪತ್ತಿಯಾಗಿ ಅನಂತರ ನಮ್ಮ ಸ್ಥೂಲ ದೇಹದ ಮೆದುಳಿಗೆ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗೋಲ್ಲ. ಅದನ್ನು ಯೋಗ ದೃಷ್ಟಿ ಇರೋರು ಹೇಳ್ತಾರೆ. ರೂಪದೇಹ ಅಥವಾ ಮನೋದೇಹ, ಇದು ನಮ್ಮ ಯೋಚನೆಗಳ ಉತ್ಪತ್ತಿ ಸ್ಥಾನ. ರೂಪ ಸಂಬಂಧವಾದ ಯೋಚನೆಗಳೆಲ್ಲ ಇಲ್ಲಿ ಜನಿಸುತ್ತವೆ. ಕಾಂಕ್ರೀಟ್ ಥಾಟ್ಸ್ ಅಂತೀವಿ. ರೂಪ ಸಂಬಂಧವಾದ ಆಲೋಚನೆಗಳು ಅಂದ್ರೆ ಏನು? ಈಗ ಒಂದು ಮನೆ, ನಿಮ್ಮ ಮನೆ ಎಲ್ಲೋ ಇರ್ಬೋದು, ಬಾಲೇಶ್ವರದಲ್ಲೋ, ಚಾಮರಾಜಪೇಟೆಲೋ, ಜಯನಗರದಲ್ಲೋ. ನನ್ನ ಮನೆ ಅಂದ್ಕೊಂಡ ತಕ್ಷಣ ಆ ಮನೆಯ ಚಿತ್ರ ನಿಮ್ಮ ಮನಸ್ಸಿನಲ್ಲಿ ಮೂಡ್ಬಿಡುತ್ತೆ. ಆ ಮೂಡ್ತಕ್ಕಂಥದ್ದು ನಮ್ಮ ಮನೋದೇಹದಲ್ಲಿ. ಹಾಗೆ ಅಮೆರಿಕಾದಲ್ಲೋ, ಎಲ್ಲೋ ದುಬೈನಲ್ಲೋ ಎಲ್ಲೋ ನಿಮ್ಮ ಮಕ್ಕಳೋ ಮೊಮ್ಮಕ್ಕಳೋ ಇರ್ಬೋದು. ಅವ್ರನ್ನ ನೀವು ನೆನೆಸ್ಕೊಂಡ ತಕ್ಷಣ ಅವರ ಚಿತ್ರ ನಿಮ್ಮ ಮನಸ್ಸಿನಲ್ಲಿ ಹುಟ್ಟುತ್ತೆ, ರೂಪಿತವಾಗತ್ತೆ. ಆದ್ದರಿಂದ ಇಲ್ಲಿ ರೂಪಗಳ ಮೂಲಕ ಮನಸ್ಸು ಯೋಚಿಸುತ್ತೆ, ಚಿತ್ರಗಳ ಮೂಲಕ. ಅದಕ್ಕೋಸ್ಕರ ಇದನ್ನ ಕಾಂಕ್ರೀಟ್ ಮೈಂಡ್, ರೂಪ ಮನಸ್ಸು, ರೂಪಗಳು ಇರುವಂಥ ಯೋಚನೆಗಳನ್ನು ಸೃಷ್ಟಿ ಮಾಡೋ ಮನಸ್ಸು ಅಂತೀವಿ. ತಾರ್ಕಿಕವಾಗಿ ಆಲೋಚನೆ ಮಾಡೋ ಮನಸ್ಸು ಇದೆ. ಸೈನ್ಸು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ರೂಪದೇಹ ಚೆನ್ನಾಗಿ ಬೆಳೆದಿರಬೇಕು. ಇದು ನಮ್ಮ ಸ್ಥೂಲ ದೇಹಕ್ಕಿಂತ ಸೂಕ್ಷ್ಮವಾಗಿದೆ. ಸ್ಥೂಲ ದೇಹದ ಒಳಗೂ ತೂರ್ಕೊಂಡಿದೆ, ಹೊರಗೂ ಕೂಡ 12 ಅಂಗುಲದವರೆಗೂ ವ್ಯಾಪಿಸ್ಕೊಂಡಿರ್ಬೋದು. ಅದಕ್ಕಿಂತಲೂ ಸೂಕ್ಷ್ಮವಾಗಿರ್ತಕ್ಕಂಥದ್ದು ನಮ್ಮ ಕಾರಣದೇಹ. ಈ ಕಾರಣದೇಹ ಅನ್ನೋದನ್ನ ರೂಪದೇಹ ಅಂತಲೂ ನಾವು ಕರಿಬೋದು. ಇದು ಮನಸ್ಸಿಗೆ ಸಂಬಂಧಪಟ್ಟದ್ದೇ ದೇಹ. ಆದರೆ ಈ ಕಾರಣದೇಹಕ್ಕೂ ರೂಪದೇಹಕ್ಕೂ ಏನಪ್ಪ ವ್ಯತ್ಯಾಸ ಅಂದರೆ, ಇದು ರೂಪ ಸಂಬಂಧವಾದ ಆಲೋಚನೆಗಳನ್ನು ಸೃಷ್ಟಿಸುತ್ತೆ. ಇದು ರೂಪರಹಿತವಾಗಿರ್ತಕ್ಕಂಥ ಆಲೋಚನೆಗಳು, ಆಬ್ಸ್ಟ್ರಾಕ್ಟ್ ಥಾಟ್ಸ್ ಅಂತೀವಿ.
ಸಹೋದರ ಭಾವ, ಅದಕ್ಕೇನಿದೆ ರೂಪ. ಹಾಗೇನೆ ಅಲೌಕಿಕವಾದ ಪ್ರೇಮ, ಇಂಪರ್ಸನಲ್ ಲವ್ ಅಂತೀವಿ, ಎಲ್ರಿಗೂ ಹಂಚ್ಕೊಳ್ಳುವಂಥ ಒಂದು ಪ್ರೇಮ, ಅದಕ್ಕೆ ಒಂದು ರೂಪ ಇಲ್ಲ. ಹಾಗೇನೆ ಕರುಣೆ, ಸಾರ್ವತ್ರಿಕವಾದ ಕರುಣೆ. ಇಂಥದ್ದೆಲ್ಲನೂ ಕೂಡ, ಇಂಥ ಭಾವನೆಗಳು ಮತ್ತು ಇಂಥ ಆಲೋಚನೆಗಳು ಇವುಗಳೆಲ್ಲವೂ ಕೂಡ ನಮ್ಮ ಕಾರಣ ದೇಹದಲ್ಲಿ ಉದ್ಭವವಾಗ್ಬೋದು, ಅಥವಾ ಇನ್ನೂ ಮೇಲೆ ಒಳ್ಳೆಯ ಭಾವನೆಗಳು ಬುದ್ಧಿ ದೇಹದಲ್ಲೂ ಕೂಡ ಉದ್ಭವವಾಗ್ಬೋದು. ಈ ಕಾರಣ ದೇಹ ಯಾವಾಗ ಸೃಷ್ಟಿಯಾಯಿತು ಅಂದರೆ, ಮನುಷ್ಯ ಪ್ರಾಣಿ ಜನ್ಮದಿಂದ ಮನುಷ್ಯ ಜನ್ಮಕ್ಕೆ ಬಂದಾಗ, ನಾವು ನಾಯಿನೋ ಬೆಕ್ಕೋ ಆನೆನೋ ಕುದುರೆನೋ ಏನೋ ಅಂಥ ಒಂದು ಪ್ರಾಣಿಯಾಗಿದ್ದು ಆಮೇಲೆ ಮನುಷ್ಯರಾಗ್ತೀವಿ. ಮನುಷ್ಯರ ಸಂಪರ್ಕಕ್ಕೆ ಬಂದು ನಾವು ಮನುಷ್ಯನ ಆಗಬೇಕು ಅನ್ನೋ ಒಂದು ಉತ್ಕಟವಾದ ಆಕಾಂಕ್ಷೆ ಹುಟ್ಟಿ ನಮ್ಮ ಮನಃಶಕ್ತಿನೂ ಸಾಕಷ್ಟು ಬೆಳೆದಾಗ ಆ ಪ್ರಾಣಿ ಮನುಷ್ಯನಾಗತ್ತೆ. ಹಾಗೆ ನಾವು ಯಾವುದೋ ಒಂದು ಪ್ರಾಣಿಯಿಂದ ಮನುಷ್ಯ ಜನ್ಮಕ್ಕೆ ಬಂದಿದ್ದೀವಿ. ಮನುಷ್ಯ ಜನ್ಮಕ್ಕೆ ನಾವು ಬಂದಾಗ ಆ ಕಾರಣದೇಹ ಸೃಷ್ಟಿಯಾಗತ್ತೆ. ಪ್ರಾಣಿಗಳಿಗೆ ಕಾರಣದೇಹ ಇಲ್ಲ. ಅವುಗಳಿಗೆ ಮನಸ್ಸಿದೆ, ಭಾವನೆಗಳಿವೆ, ಗ್ರೂಪ್ ಸೋಲ್ಸ್ ಅಂತೀವಿ, ಸಾಮೂಹಿಕವಾಗಿರ್ತಕ್ಕಂಥ ಆತ್ಮ. ಆ ಸಾಮೂಹಿಕ ಆತ್ಮ, ಸಮೂಹಾತ್ಮದ ಮೂಲಕ ಅವು ಬೆಳೆಯುತ್ತವೆ. ಅನೇಕ ಪ್ರಾಣಿಗಳಿಗೆ ಸೇರಿ ಒಂದು ಸಮೂಹಾತ್ಮ ಇರುತ್ತೆ. ಆದರೆ ಮನುಷ್ಯ ಆಗುವಾಗ ಒಂದೊಂದೇ ಆತ್ಮ, ಒಂದು ದೇಹಕ್ಕೆ ಒಂದು ಆತ್ಮ. ಅಂದರೆ ಒಂದೊಂದು ಆತ್ಮವೂ ಕೂಡ ಒಂದು ಪ್ರತ್ಯೇಕವಾದ ದೇಹವನ್ನು ಹೊಂದಿರುತ್ತೆ ಮನುಷ್ಯನಲ್ಲಿ. ಈ ಕಾರಣ ದೇಹ ಸೃಷ್ಟಿಯಾಗೋದು ನಾವು ಮನುಷ್ಯ ಜನ್ಮವನ್ನು ಪಡೆದಾಗ. ಮತ್ತೆ ನಾವು ಜೀವನ್ಮುಕ್ತರಾಗುವವರೆಗೂ ಕೂಡ ಈ ಕಾರಣದೇಹ ನಾಶ ಆಗೋದಿಲ್ಲ. ಆದರೆ ಮೊದಲನೇ ದೀಕ್ಷೆಯನ್ನು ಪಡೆಯುವಾಗ ಯೋಗ ಮಾರ್ಗದಲ್ಲಿ ಹಳೆಯ ಕಾರಣದೇಹ ಹೋಗ್ಬಿಟ್ಟು ಒಂದು ಹೊಸ ಕಾರಣದೇಹ ಬರುತ್ತೆ. ಅಲ್ಲಿವರೆಗೂ ಕೂಡ ನಾವು ಮೃಗಜನ್ಮದಿಂದ ಬಂದಾಗ ಯಾವ ಒಂದು ಕಾರಣದೇಹವನ್ನು ಹೊಂದಿದ್ವೋ ಅದೇ ಇರುತ್ತೆ ಮೊದಲನೇ ದೀಕ್ಷೆ ಆಗೋರು. ಅದರಿಂದ ಅದು ಶಾಶ್ವತ, ಸದ್ಯದಲ್ಲಿ ರಿಲೇಟಿವ್ಲಿ ಪರ್ಮನೆಂಟ್ ಅಂತ ಹೇಳ್ಬೋದು. ರಿಲೇಟಿವ್ಲಿ ಪರ್ಮನೆಂಟ್ ಅಂದರೆ ಈ ಉಳಿದ ದೇಹಗಳಿಗೆ ಹೋಲಿಸಿದ್ರೆ ಇದು ಶಾಶ್ವತ. ರೂಪದೇಹ, ಕಾಮದೇಹ, ಈ ಸ್ಥೂಲ ದೇಹ, ಪ್ರಾಣಮಯ ಕೋಶ ಇವೆಲ್ಲವೂ ಒಂದೊಂದು ಜನ್ಮ ಆದ್ಮೇಲೂ ಸತ್ತೋಗುತ್ತೆ. ನಾವು ಮನುಷ್ಯರಾಗಿ ಒಂದೊಂದು ಸಲ ಮರಣ ಹೊಂದಿದಾಗ್ಲೂ ಮೊದಲು ಯಾವ್ದು ಸಾಯುತ್ತೆ? ಸ್ಥೂಲ ದೇಹ ಸತ್ತು ಹೋಗುತ್ತೆ. ಇದನ್ನು ಸುಟ್ಟುಬಿಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಹೂತು ಹಾಕ್ತೀವಿ. ಈಗ ಸಾವಿರಾರು ಶವಗಳು ಅಲ್ಲಿ ಕೊಳೀತಾ ಇವೆ. ಆ ಥರ ಕೊಳೆಯೋದಕ್ಕೆ ಸಾಧಾರಣವಾಗಿ ನಾವು ಅವಕಾಶ ಕೊಡೋದಿಲ್ಲ. ಒಬ್ಬ ಮನುಷ್ಯ ಸತ್ತರೆ ತಕ್ಷಣವೇ ಅದು ಮನುಷ್ಯ ಅಂತಲೂ ಕರೆಯಲ್ಲ, ಅವನ್ನ ಬಾಡಿ ಅಂತಾರೆ. ಅವನ ಮನುಷ್ಯ ಎಲ್ಲಿ ಎಷ್ಟೊತ್ತಿರುತ್ತೆ ಬಾಡಿ, ಎಷ್ಟೊತ್ತವರೆಗೂ ಇಟ್ಟಿರ್ತಾರೆ. ಅವನ ಶರೀರ ಎಷ್ಟೊತ್ತಿನವರೆಗೂ ಇಟ್ಟಿರ್ತಾರೆ. ಶರೀರ ಅಂತ ಕೂಡ ಅನ್ನಲ್ಲ, ಇಂಗ್ಲೀಷ್ ಬಾಡಿ ಅನ್ನೋದೇ ಆಗ್ಬಿಟ್ಟಿದೆ. ಬಾಡಿ ಯಾವಾಗ ಕ್ರಿಮೇಟ್ ಮಾಡ್ತಾರೆ, ಯಾವಾಗ ಅದನ್ನು ಸುಡ್ತಾರೆ, ಆಗೋಯ್ತು. ಮನುಷ್ಯನ ಆತ್ಮ ಯಾವಾಗ ಆ ಚೈತನ್ಯ ಅಲ್ಲಿಂದ ಹೊರಟೋಯ್ತೋ ಅದು ಬರಿಯ ಕಳೆ ಬರ ಶವ. ಅದನ್ನು ಆದಷ್ಟು ಬೇಗ ಡಿಸ್ಪೋಸ್ ಆಫ್ ಮಾಡಿಬಿಡ್ಬೇಕು, ಸುಟ್ಟು ಬಿಡಬೇಕು, ಇಲ್ಲಾಂದರೆ ಹೂತು ಬಿಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ? ಕೊಳೆಯುತ್ತೆ, ವಾಸನೆ ಸುತ್ತಕೊಳ್ಳುತ್ತೆ. ಅದು ಅವ್ರಿಗೂ ಒಳ್ಳೇದಲ್ಲ, ನಮಗೂ ಒಳ್ಳೇದಲ್ಲ, ಉಳಿದವ್ರಿಗೂ ಒಳ್ಳೇದಲ್ಲ. ಆದ್ದರಿಂದ ಮೊದಲು ಸಾಯೋದು ಸ್ಥೂಲ ದೇಹ. ಅದಾದ ಒಂದು 24 ಗಂಟೆ ಒಳಗೇನೆ ಪ್ರಾಣಮಯ ಕೋಶನೂ ಹೊರಟೋಗುತ್ತಂತೆ. ಸಾಧಾರಣವಾಗಿ ಸುಟ್ಟುಬಿಟ್ರೆ 24 ಗಂಟೆ ಒಳಗೆ ಹೊರಟೋಗುತ್ತೆ. ಹೂತ್ರೆ ಸ್ವಲ್ಪ ನಿಧಾನವಾಗಿ ಪ್ರಾಣಮಯ ಕೋಶ ಅದು ಕೊಳೆಯುತ್ತಂತೆ. ಮನುಷ್ಯನ ಅಂಗಗಳು ಕೊಳೆದ ಹಾಗೆ ಆ ಸ್ಥೂಲ ದೇಹದ ಅಂಗಗಳು ಕೊಳೀತಾ ಇದ್ದಂಗೆ ಅದು ನಿಧಾನವಾಗಿ ಕೊಳೆಯುತ್ತೆ. ಆದ್ದರಿಂದ ಥಿಯಾಸಫಿ ದೃಷ್ಟಿಯಲ್ಲಿ ಹೇಳೋದಾದರೆ ಹೂಳೋದಕ್ಕಿಂತ ಸುಡೋದು ಒಳ್ಳೆಯದು. ಪ್ರಾಣಮಯ ಕೋಶವು ಅಂತೂ ಅದರೊಳಗೆ ಪ್ರಜ್ಞೆ ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರಾಣಮಯ ಕೋಶ ಇನ್ನೂ ಉಳ್ಕೊಂಡಿದ್ರೂ ಕೂಡ ಮನುಷ್ಯನ ಪ್ರಜ್ಞೆ ಕಾಮದೇಹಕ್ಕೆ ಹೊರಟೋಗುತ್ತೆ. ಪ್ರಾಣಮಯ ಕೋಶದಲ್ಲಿ ಮನುಷ್ಯನಿಗೆ ಎಚ್ಚರ ಆಗೋದಿಲ್ಲ, ಅದಕ್ಕೆ ಸ್ವತಂತ್ರವಾಗಿ ಜೀವನ ಮಾಡೋ ಶಕ್ತಿ ಇಲ್ಲ. ಅಲ್ಲಿಂದ ಕಾಮದೇಹಕ್ಕೆ ಹೊರಟೋಗುತ್ತೆ. ಕಾಮದೇಹದಲ್ಲಿ ನಾವು ನಮಗೆ ಅಪರಿಚಿತವಾಗಿರೋದು ಏನಲ್ಲ ಇದು. ಕಾಮದೇಹ ಪ್ರತಿದಿನವೂ ರಾತ್ರಿ ನಾವು ಉಪಯೋಗಿಸ್ತೇವೆ ಬದುಕಿರುವಾಗ. ಇವಾಗ ಎಚ್ಚರವಾಗಿರೋರು ಕಾಮದೇಹದಲ್ಲೇ ನಮ್ಮ ಆಸೆಗಳು ಭಾವನೆಗಳು ಹೇಳೋದು. ಆದರೆ ಕಾಮದೇಹ ಈಗ ಸ್ಥೂಲ ದೇಹದ ಮೆದುಳಿನ ಮೂಲಕ ಕೆಲಸ ಮಾಡ್ತಾ ಇರುತ್ತೆ. ಆದರೆ ನಿದ್ದೆ ಮಾಡುವಾಗ ಕಾಮದೇಹದಲ್ಲಿ ನಾವು ಸ್ವತಂತ್ರವಾಗಿ ಓಡಾಡ್ಬೋದು ರಾತ್ರಿ ಹೊತ್ತು.
ನಮ್ಮ ಸತ್ತಿರ್ತಕ್ಕಂಥವ್ರನ್ನೆಲ್ಲ ಅವ್ರ ವ್ಯಕ್ತಿಗಳನ್ನ ನಾವು ನೋಡ್ಬೋದು. ನಮ್ಮ ಬಂಧುಗಳು, ನಮ್ಮ ಯಾರು ನಮ್ಮ ಮಿತ್ರರು, ಬಂಧು ಮಿತ್ರರು ಯಾರು ಸತ್ತಿರ್ತಾರೋ ಇತ್ತೀಚೆಗೆ ಸುಮಾರು 1-2 ವರ್ಷಗಳಲ್ಲಿ ಅವ್ರನ್ನೆಲ್ಲ ನಾವು ಸಂಪರ್ಕಿಸ್ಬೋದು. ಕಾಮದೇಹದಲ್ಲಿ ನಿದ್ದೆ ಮಾಡಿದಾಗ ಅವ್ರ ಜೊತೆಯಲ್ಲಿ ಮಾತಾಡ್ಬೋದು. ಆ ಕಾಮದೇಹದಲ್ಲಿ ರಾತ್ರಿ ಹೊತ್ತು ಮಾತ್ರ ನಾವು ಇವಾಗ ವ್ಯವಹರಿಸ್ತಾ ಇರ್ತೀವಿ. ಆದರೆ ಸತ್ತಾಗ ಕಾಮದೇಹದಲ್ಲೇ 24 ಗಂಟೆನೂ ಇರ್ತೀವಿ, ಅಷ್ಟೇ ವ್ಯತ್ಯಾಸ. ಇವಾಗ ನಿದ್ದೆ ಮಾಡಿದಾಗ ಒಂದು 6 ಗಂಟೆ 8 ಗಂಟೆ ಕಾಮದೇಹದಲ್ಲಿ ಇರ್ತೀವಿ, ವಾಪಸ್ ಬರ್ತೀವಿ ಬೆಳಗ್ಗೆ ಎಚ್ಚರ ಆದಾಗ. ಆದರೆ ಮರಣ ಆದಾಗ ವಾಪಸ್ ಬರಲ್ಲ. ಅದಕ್ಕೋಸ್ಕರನೇ ಅದನ್ನು ದೀರ್ಘ ನಿದ್ರೆ ಅಂತಲೂ ಕರೀತಾರೆ. ಕಾಮದೇಹದಲ್ಲಿ ಮನುಷ್ಯ ಎಷ್ಟು ವರ್ಷ ಇರ್ತಾನೆ ಅನ್ನೋದು ಅವನ ಕಾಮಗಳು, ಆಸೆಗಳು, ಭಾವನೆಗಳು ಎಷ್ಟು ಶಕ್ತಿ ಪಡೆದಿರುತ್ತೆ ಅನ್ನೋದ್ರ ಮೇಲೆ ಅವಲಂಬಿತವಾಗಿದೆ. ನಿಸ್ವಾರ್ಥವಾದಂಥ ಕಾಮಗಳಾದರೆ, ಭಾವನೆಗಳಾದರೆ, ಸ್ವಾರ್ಥತೆ ಸ್ವಲ್ಪವೂ ಇಲ್ಲದೆ ಹೋದರೆ ಕಾಮದೇಹಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ನಿಸ್ವಾರ್ಥವಾದಂಥ ಆಲೋಚನೆಗಳು, ಭಾವನೆಗಳು ಅದೆಲ್ಲ ರೂಪದೇಹದಲ್ಲೋ ಕಾರಣದೇಹದಲ್ಲೋ ಹುಟ್ಟಿರುತ್ತೆ. ಇಲ್ಲಿ ಕಾಮದೇಹದಲ್ಲಿ ಎಷ್ಟು ಕಾಲ ಇರ್ತೀವಿ ಅಂದರೆ ನಮ್ಮ ಸ್ವಾರ್ಥಯುತ ಭಾವನೆಗಳು, ಸ್ವಾರ್ಥಯುತ ಆಲೋಚನೆಗಳು, ಅವುಗಳ ಶಕ್ತಿ ಕಳೆದು ಹೋಗುವವರೆಗೂ ಇರ್ತೀವಿ. 5 ವರ್ಷ ತುಂಬ ಬೆಳೆದಿರ್ತಕ್ಕಂಥವ್ರಾದರೆ ಅವರು ನೇರಾಗಿ ಮನೋದೇಹಕ್ಕೆ ಹೊರಟೋಗ್ತಾರೆ. ಸ್ವಲ್ಪ ಸ್ವಾರ್ಥತೆ ಇರ್ತಕ್ಕಂಥವ್ರು 5 ವರ್ಷ 10 ವರ್ಷ ಅಥವಾ ಬಹಳ ಹೆಚ್ಚು ಸ್ವಾರ್ಥತೆ ಇದ್ದರೆ 40 ವರ್ಷದವರೆಗೂ ಇರಬೇಕಾಗತ್ತೆ ಕಾಮದೇಹದಲ್ಲಿ. ಅನಂತರ ನಮ್ಮ ಪ್ರಜ್ಞೆ ರೂಪದೇಹಕ್ಕೆ ಹೋಗುತ್ತೆ, ಮನಸ್ಸಿನ ದೇಹ. ಮನಸ್ಸಿನ ದೇಹನೂ ಈಗ ಉಪಯೋಗಿಸ್ಕೊಳ್ತಾನೆ ಇದ್ದೀವಿ. ಈ ಕಾಮದೇಹ ಸತ್ತೋಗುತ್ತೆ. ಮೊದಲು ಸ್ಥೂಲ ದೇಹ ಸಾಯುತ್ತೆ, ಆಮೇಲೆ ನಮ್ಮ ಪ್ರಾಣಮಯ ಕೋಶ ಸಾಯುತ್ತೆ, ಒಂದು 30-40 ವರ್ಷ ಆದಮೇಲೆ ಕಾಮದೇಹ ಸಾಯುತ್ತೆ, ನಮ್ಮ ಪ್ರಜ್ಞೆ ರೂಪದೇಹಕ್ಕೆ ಹೋಗುತ್ತೆ. ಆ ರೂಪಲೋಕವನ್ನು ದೇವಾಚಾನ್ ಅಥವಾ ಸ್ವರ್ಗ ಅಂತ ಕರೀತಾರೆ. ಯಾಕಪ್ಪ ಅಂತ ಹೇಳಿದ್ರೆ ಅಲ್ಲಿ ಮನುಷ್ಯ ಬಹಳ ಸುಖವಾಗಿರ್ತಾನಂತ. ನಿಸ್ವಾರ್ಥ ಆಲೋಚನೆಗಳು, ಫಲಾಪೇಕ್ಷೆ ಇಲ್ಲದೆ ಮಾಡಿರ್ತಕ್ಕಂಥ ಆಲೋಚನೆಗಳು ಮತ್ತು ಭಾವನೆಗಳು. ನಾವು ಎಷ್ಟೋ ಸಲ ದಾನ ಮಾಡ್ತೀವಿ. ಒಂದು ಒಳ್ಳೆಯ ಕೆಲಸಕ್ಕೆ, ಒಂದು ಸ್ಕೂಲು ಪ್ರಾರಂಭ ಮಾಡಬೇಕು, ಸ್ವಲ್ಪ ನೀವು ದಾನ ಕೊಡ್ತೀರಾ ಅಂದರೆ ಕೊಡ್ತಾರೆ. ಯಾರು ಸಂಪತ್ತಿರುತ್ತೋ ಹಣ ಇರುತ್ತೋ ಕೊಡ್ತಾರೆ. ಆದರೆ ಆ ಒಂದು ಕೊಠಡಿ ಮೇಲೆ ನನ್ನ ಹೆಸರು ಹಾಕಿಸ್ಬಿಡಿ. ಒಂದು ಹಾಸ್ಟೆಲ್ಲ ಸರಿ ಕೊಡ್ತೀನಿ, ಡೊನೇಟೆಡ್ ಬೈ ಸೋ ಆ್ಯಂಡ್ ಸೋ ಅಂತ ಹಾಕ್ಬಿಡಿ. ದೇವಸ್ಥಾನ ಆದರೆ ಆ ವಿಗ್ರಹಗಳು ಎಲ್ಲನೂ ಇರುತ್ತಲ್ಲ, ಅಲ್ಲಿ ಮೇಲ್ಗಡೆ ಹಾಕ್ಬಿಡಿ, ನಮ್ಮ ಹೆಸರು ಹಾಕ್ಬಿಡಿ. ಛತ್ರ ಎಲ್ಲದಕ್ಕೂ ಅಷ್ಟೇ, ನಮ್ಮ ಹೆಸರು, ನನ್ನ ಹೆಂಡತಿ ಹೆಸರು ಅಥವಾ ನಮ್ಮ ತಂದೆ ತಾಯಿ ಹೆಸರು ಅಲ್ಲಿ ಬರಬೇಕು. ಇದು ನಿರಪೇಕ್ಷವಾದಂಥ ದಾನ ಅಲ್ಲ, ಅಪೇಕ್ಷೆ ಇಟ್ಕೊಂಡು ಮಾಡ್ತಕ್ಕಂಥದ್ದು. ಹಾಗೇನೆ ನನಗೊಂದು ಬಿರುದು ಬರಬೇಕು, ಒಂದು ಸನ್ಮಾನ ಆಗಬೇಕು, ಅಥವಾ ನನಗೆ ಮುಂದೆ ಭಾರತ ಸರ್ಕಾರದವರು ಪದ್ಮಭೂಷಣ, ಪದ್ಮವಿಭೂಷಣ ಇಂಥ ಒಂದು ಪದವಿ ಕೊಡಬೇಕು, ರೆಕಾಗ್ನಿಷನ್, ನಾನು ಮಾಡಿರ್ತಕ್ಕಂಥ ನನ್ನ ದಾನ ಔದಾರ್ಯ ಇದಕ್ಕೆ ಮನ್ನಣೆ ಸಿಗಬೇಕು. ನಾನು ಒಬ್ಬ ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್, ಅವನು ಫೀಸೆಲ್ಲ ಕೊಟ್ಟು ಅವನನ್ನು ಓದಿಸಿದ್ರೆ ಅವನು ಆಮೇಲೆ ನನ್ನನ್ನು ನೆನೆಸ್ಕೋತಾ ಇರಬೇಕು, ನನ್ನನ್ನು ಆವಾಗವಾಗ ಬಂದು ನೋಡ್ತಾ ಇರಬೇಕು, ನಿಮ್ಮಿಂದ ನಾನು ಉದ್ಧಾರ ಆದೆ ಅಂತ ಬಂದು ಹೇಳಬೇಕು. ಈ ರೀತಿಯಾಗಿ ನಮ್ಮ ದಾನಗಳೆಲ್ಲವೂ ಕೂಡ ನಿರಪೇಕ್ಷವಾದಂಥ ದಾನ ಅಲ್ಲ, ಫಲಾಪೇಕ್ಷೆಯಿಂದ ಮಾಡ್ತಕ್ಕಂಥ ದಾನಗಳೇ ಹೆಚ್ಚು. ಇವಕ್ಕೆಲ್ಲ ಕಾಮದೇಹದಲ್ಲೇ ಸಿಕ್ಕೋಗುತ್ತೆ ಫಲ. ರೂಪದೇಹದಲ್ಲಿ ನಾವು ಸ್ವರ್ಗ ಸುಖವನ್ನು ಅನುಭವಿಸ್ಬೇಕು ಅಂದರೆ ನಿಸ್ವಾರ್ಥತೆಯಿಂದ ಮಾಡಿರ್ತಕ್ಕಂಥದ್ದು. ಸ್ವಾರ್ಥತೆ, ನಾನು ಅನ್ನೋದು ಲವಲೇಶವೂ ಇಲ್ಲದೆ ಇರ್ತಕ್ಕಂಥ ದಾನಗಳು, ಅಂಥ ಆಲೋಚನೆಗಳು, ಭಾವನೆಗಳು ಅವೆಲ್ಲವೂ ಕೂಡ ನಮಗೆ ಆ ಮನೋದೇಹದಲ್ಲಿ ಫಲ ಕೊಡುತ್ತವೆ. ಬಹಳ ಸುಖವಾಗಿರುತ್ತೆ, ಅಂದರೆ ಮನಸ್ಸಿಗೆ ಆನಂದವಾಗಿರುತ್ತೆ. ಮನುಷ್ಯ ತಾನು ಏನೇನು ಮಾಡಬೇಕು ಅಂತ ಉನ್ನತ ಆಕಾಂಕ್ಷೆಗಳನ್ನು ಇಟ್ಕೊಂಡಿರ್ತಾನೋ ಅದೆಲ್ಲ ಅಲ್ಲಿ ಫಲಿಸುತ್ತವಂತೆ. ಎಷ್ಟೋ ಸಲ ನಮ್ಗನ್ಸುತ್ತೆ, ಅಯ್ಯೋ ಈ ಕುರುಡರು ಎಷ್ಟು ಕಷ್ಟಪಡ್ತಾ ಇರ್ತಾರೆ, ಇಂಥವ್ರಿಗೆಲ್ಲ ಒಂದು ವೃತ್ತಿ ಕಲಿಸೋದಕ್ಕೆ ಒಂದು ಶಾಲೆಯನ್ನು ಏರ್ಪಾಡು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ನನಗಂಥ ಶಕ್ತಿ ದೇವರು ಕೊಟ್ಟಿಲ್ವಲ್ಲ ಅಂತ ನಾವು ಅಂದ್ಕೋಬೋದು. ಅವರ ವಿಷಯದಲ್ಲಿರ್ತಕ್ಕಂಥ ಒಂದು ಅನುಕಂಪ, ಒಂದು ಪಶ್ಚಾತ್ತಾಪ, ಅವ್ರಿಗೋಸ್ಕರ ಒಂದು ವೃತ್ತಿ ಶಿಕ್ಷಣ ಶಾಲೆಯನ್ನು ನಾನು ತೆಗಿಬೇಕು ಅಂಥೇಳಿ
ನಿಜವಾದ ಒಂದು ಆಸೆ ನನ್ನ ಮನಸ್ಸಿನಲ್ಲಿ ಪ್ರಬಲವಾಗಿದ್ದರೆ ಮರಣಾನಂತರ ಆ ಸ್ವರ್ಗದಲ್ಲಿರುವಾಗ ನಾವು ಅಂಥ ಒಂದು ವೃತ್ತಿ ಶಿಕ್ಷಣ ಶಾಲೆಯನ್ನು ತೆಗಿತೇವೆ. ನಾವು ಏನು ಯೋಚನೆ ಮಾಡ್ತೀವೋ ಅದಲ್ಲಿ ತಕ್ಷಣ ರೂಪ ತಾಳುತ್ತೆ. ಯಾಕೆಂದರೆ ಪ್ರಕೃತಿ ಸೂಕ್ಷ್ಮ. ಆಗ ಮನುಷ್ಯ ಅಲ್ಲಿ ಆ ವೃತ್ತಿ ಶಿಕ್ಷಣ ಶಾಲೆ ಅವನು ತೆಗಿತಾನೆ, ಕುರುಡರು ಅಲ್ಲಿ ಬರ್ತಾರೆ, ವ್ಯಾಸ ಕಲಿತಾರೆ, ಏನೋ ಒಂದು ವೃತ್ತಿ ಕಲಿತಾರೆ, ಆನಂದವಾಗಿ ಹೊರಗಡೆ ಹೋಗ್ತಾರೆ. ಅಥವಾ ಶಾಲೆ ತೆಗಿಬೇಕು, ಒಂದು ಕಾಲೇಜು ಓಪನ್ ಮಾಡಬೇಕು, ಅಥವಾ ಒಂದು ಹಾಸ್ಪಿಟಲ್ ನಾನು ಓಪನ್ ಮಾಡಬೇಕು, ಏನೇನು ಆಸೆ ನಾವು ಇಟ್ಕೊಂಡಿರ್ತೀವೋ, ಅಥವಾ ಸಂಗೀತ ಕಲಿಬೇಕು, ನೃತ್ಯ ಕಲಿಬೇಕು, ಏನೇನು ನಿಸ್ವಾರ್ಥವಾದಂಥ ಆಲೋಚನೆಗಳಿರುತ್ತವೋ ಅವೆಲ್ಲ ಅಲ್ಲಿ ಫಲ ಕೊಡುತ್ತವೆ. ಈ ರೀತಿ ಫಲ ಕೊಟ್ಟಾಗ ಮನುಷ್ಯ ಆ ಕೆಲಸವನ್ನು ಪದೇ ಪದೇ ಮಾಡ್ತಾ ಇರ್ತಾನೆ. ಅವನ ಆಸೆ, ಅವನ ಆಕಾಂಕ್ಷೆಯ ಪ್ರಾಬಲ್ಯ ಎಷ್ಟಿರುತ್ತೋ ಅದರ ಶಕ್ತಿಯೆಲ್ಲ ಮುಗಿಯುವವರೆಗೂ ಅದೇ ಕೆಲಸವನ್ನು ಪುನಃ ಪುನಃ ಮಾಡ್ತಾನೆ. ಆದ್ದರಿಂದ ಮನುಷ್ಯ ಮರಣಾನಂತರ ಬೆಳೀತಾನೆ. ಈ ಜೀವನ ನಡೆಸುವಾಗಲೂ ನಾವು ಬೆಳೀತಾ ಇದ್ದೀವಿ. ಹೇಗೆ ಬೆಳೀತಾ ಇದ್ದೀವಿ ನಾವು? ನಮ್ಗೆ ಹೇಗೆ ವಿಕಾಸ ಆಗ್ತಾ ಇದೆ? ಎಷ್ಟೋ ತಪ್ಪುಗಳು ಮಾಡ್ತೀವಿ, ಅದರಿಂದ ಪಾಠ ಕಲಿತೀವಿ, ತಿದ್ಕೋತಾ ಇರ್ಬೇಕು ನಾವು. ಇಲ್ಲ ಹೋದರೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಸಲ ಒಂದು ತಪ್ಪು ಮಾಡಿದಾಗಲೂ ಅಲ್ಲಲ್ಲೇ ತಿದ್ಕೋತಾ ಇರಬೇಕು ಅಂತಾರೆ. ತಿದ್ಕೊಳ್ಳದೆ ಹೋದರೆ ಏನಾಗುತ್ತೆ? ಅದೇ ಪಾಠ ಕಲಿಯೋಕ್ಕೋಸ್ಕರ ಅದೇ ಅನುಭವ ಪುನಃ ಪುನಃ ಬರುತ್ತೆ. ಒಲೆ ಮೇಲೆ ಹಾಲಿಟ್ಬಿಟ್ಟು ಹೋಗೋದು, ಬೇರೆ ಒಂದು ಕೆಲಸ ಮಾಡಿಬಿಡ್ತೀನಿ, ಇದು 2 ನಿಮಿಷ ಆಗುತ್ತಲ್ಲ ಕಾಯೋಕ್ಕೆ ಅಂತ ಹೋಗ್ತೀವಿ, ಅದು ಮರ್ತೇ ಹೋಗುತ್ತೆ. ಅಡುಗೆ ಮನೆ ಬಿಟ್ಟು ಹೋದ ತಕ್ಷಣ ಮರ್ತೋಗುತ್ತೆ, ಹಾಲು ಉಕ್ಕುತ್ತೆ. ಕಾಫಿಗೆ ಅಂತ ಸ್ವಲ್ಪ ಇಟ್ಟಿರ್ತೀರಿ, ಉಕ್ಕು ಹೋಗುತ್ತೆ. ಬರ್ನರೆಲ್ಲ ಸೀದೋಗುತ್ತೆ, ಅದ್ರ ಮೇಲೆಲ್ಲ ಚೆಲ್ಲುತ್ತೆ. ಬರ್ನರ್ ತೆಗಿಬೇಕು, ಅದನ್ನು ತೊಳಿಬೇಕು, ಒರೆಸ್ಬೇಕು. 2 ನಿಮಿಷ ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಆಚೆಗೆ ಹೋದರೆ ಆಮೇಲೆ 15 ನಿಮಿಷದ ಕೆಲಸ ಆಗುತ್ತೆ. ಒಂದು ಸಲ ಮಾಡಿದ್ರಪ್ಪ, ಆ ಪಾಠ ಕಲಿಯಲ್ಲ, ತಿರ್ಗಾ ಇನ್ನೊಂದಿನ ಹಾಗೆಯೇ ಕೆಲಸ ಮಾಡ್ತೀವಿ. ಅದಕ್ಕೋಸ್ಕರ ಆ ಯೋಗ ಇದರಲ್ಲಿ ಹೇಳಿದ್ದಾರೆ ಪತಂಜಲಿ ಯೋಗ ಸೂತ್ರದಲ್ಲಿ, ಮನುಷ್ಯ ಒಂದು ಕೆಲಸವನ್ನು ಮಾಡಿ ಒಂದು ಪಾಠವನ್ನು ಕಲಿತ ಮೇಲೆ ಅದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಪುನಃ ಅದೇ ತಪ್ಪನ್ನ ಮಾಡ್ತಾ ಇರಬಾರ್ದು. ಅದೇ ತಪ್ಪನ್ನ ನಾವು ಮಾಡ್ತಾ ಇದ್ರೆ ಹಾಲು ನೀವು ಕಾಯಿಸೋದನ್ನು ಕಲಿಯೋದಕ್ಕೋಸ್ಕರ ಇನ್ನೊಂದು ಜನ್ಮ ಎತ್ತಬೇಕಾಗುತ್ತೆ. ಹಾಗೇನೆ ಒಂದು ಸುಳ್ಳು ಹೇಳಿ ಒಂದು ಪಾಠವನ್ನು ಕಲ್ತಿರ್ತೀವಿ, ಇನ್ಮೇಲೆ ಸುಳ್ಳು ಹೇಳಲ್ಲಪ್ಪ, ಏನೋ ಒಂದು ಉತ್ಪ್ರೇಕ್ಷೆ ಮಾಡಿ ಹೇಳಿಬಿಟ್ಟೆ, ಅದು ನಿಮಗೇ ಬರುತ್ತೆ ವಾಪಸ್ಸು. ಯಾರನ್ನೋ ನೆನೆಸಿರ್ತೀರಿ ಇನ್ನೊಬ್ಬರ ಮೂಲಕ, ಅದು ನಿಮಗೆ ವಾಪಸ್ ಬರುತ್ತೆ ನೀವು ಹಿಂಗೆ ಹೇಳಿದ್ರಂತೆ. ಅದಕ್ಕೆ ಹಾಗೆ ಬರಲ್ಲ ಅದು, ಅದಕ್ಕೆ ಕೊಂಬು ಕಿವಿ ಎಲ್ಲ ಬಂದ್ಬಿಟ್ಟಿರುತ್ತೆ, ಇನ್ನಷ್ಟು ಜೋರಾಗಿ ವಾಪಸ್ ಬರುತ್ತೆ. ಅಯ್ಯೋ ನಾನು ಇಂಥದ್ದು ಮಾತಾಡೋಕೆ ಹೋಗಲ್ಲಪ್ಪ, ಇನ್ನೊಬ್ಬರ ಮೇಲಿಂದ ಚಾಡಿ ಹೇಳೋಕೆ ಹೋಗಲ್ಲ ಅಂತ ಅನ್ಕೋತೀವಿ. ಪುನಃ ಅವಕಾಶ ಸಿಕ್ಕಿದಾಗ ಅದನ್ನೇ ಮಾಡ್ತೀವಿ. ಸಾಮರ್ಥ್ಯಗಳು, ಗಿಫ್ಟ್ಸ್. ಸಾಮರ್ಥ್ಯ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಒಬ್ಬನೂ ಇಲ್ಲ. ಯಾವುದೋ ಒಂದು ದಿಕ್ಕಿನಲ್ಲಿ ನಮ್ಮ ಒಬ್ಬೊಬ್ಬರಿಗೂ ಸಾಮರ್ಥ್ಯ ಇದೆ. ಪಾಠ ಹೇಳೋ ಸಾಮರ್ಥ್ಯ ಇರ್ಬೋದು, ಅಥವಾ ಒಂದು ಎಂಜಿನಿಯರಿಂಗ್ ಸ್ಕಿಲ್ ಇರ್ಬೋದು, ಸೊಗಸಾಗಿ ಪ್ಲ್ಯಾನ್ ಮಾಡಿ ಒಂದು ಕಟ್ಟಡವನ್ನು ಕಟ್ಟಿಸೋ ಶಕ್ತಿ ಇರ್ಬೋದು, ಅಥವಾ ವ್ಯಾಪಾರದಲ್ಲಿ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಯಾವ ತರಹ ವ್ಯಾಪಾರ ಮಾಡಿದ್ರೆ, ಯಾವ ಸಾಮಾನನ್ನು ವ್ಯಾಪಾರ ಮಾಡಿದ್ರೆ ಮನುಷ್ಯರಿಗೆ ಎಲ್ರಿಗೂ ಬೇಕಾಗತ್ತೆ. ವ್ಯಾಪಾರದಲ್ಲಿ ನಮಗೆ ಚುರುಕಾಗಿರೋ ಮನಸ್ಸಿರ್ಬೋದು, ಅದನ್ನು ನಾವು ಕೆಟ್ಟು 2 ಮಾರ್ಗ ಇರುತ್ತೆ. ನಮಗಿರೋ ಸಾಮರ್ಥ್ಯವನ್ನು ನಾವು ಹೇಗೆ ಉಪಯೋಗಿಸ್ತೀವಿ ಅನ್ನೋದು ನಮಗೆ ಬಿಟ್ಟಿದ್ದು. ಆದರೆ ಸಾಮರ್ಥ್ಯ ಒಬ್ಬೊಬ್ಬರಲ್ಲೂ ಇರುತ್ತೆ. ಕಲೆಯಲ್ಲಿ ಸಾಮರ್ಥ್ಯ ಇರ್ಬೋದು, ಆಡಳಿತದಲ್ಲಿ ಸಾಮರ್ಥ್ಯ ಇರ್ಬೋದು, ಅಥವಾ ವೈದ್ಯ ವೃತ್ತಿಯಲ್ಲಿ ಸಾಮರ್ಥ್ಯ ಇರ್ಬೋದು. ಯಾವುದೋ ಒಂದು ಸಾಮರ್ಥ್ಯ ಒಬ್ಬೊಬ್ಬರಲ್ಲೂ ಇದೆ. ಅದನ್ನು ನಾವು ಬೆಳೆಸ್ಕೊಳ್ಬೇಕು ಬದುಕಿರುವಾಗ. ಜೀವನದಲ್ಲಿ ನಾವು ಮಾಡಬೇಕಾದಂಥ ಮುಖ್ಯವಾದ ಕೆಲಸ ಪರಿಪೂರ್ಣತೆಯ ಕಡೆಗೆ ಹೋಗಬೇಕು ಅಂದರೆ ನಮ್ಮಲ್ಲಿ ಯಾವ ಒಂದು ಸಾಮರ್ಥ್ಯ ಅಡಗಿದೆಯೋ ಅದನ್ನು ಪತ್ತೆ ಮಾಡಬೇಕು. ನಾವು ಪತ್ತೆ ಮಾಡಿ ಅದನ್ನು ಬೆಳೆಸ್ಕೊಳ್ಬೇಕು. ಇಲ್ಲ ಅಂತಂದರೆ ಪುನಃ ಪುನಃ ನಾವು ಹೆಚ್ಚು ಜನ್ಮಗಳನ್ನು ತೆಗೆದುಕೊಳ್ತಾನೆ ಇರಬೇಕಾಗತ್ತೆ. ಜನ್ಮಗಳ ಸಂಖ್ಯೆ ಕಡಿಮೆ ಮಾಡ್ಕೋಬೇಕು ಅಂದರೆ ನಮ್ಮ ದೋಷಗಳನ್ನು ಅಲ್ಲಲ್ಲೇ ಕಳ್ಕೊಳ್ತಾ ಇರಬೇಕು, ನಮ್ಮ ವಿವೇಕವನ್ನು ಬೆಳೆಸ್ಕೊಳ್ತಾ ಇರಬೇಕು, ಕಲಿತಂಥ ಪಾಠಗಳನ್ನು ಚೆನ್ನಾಗಿ ಬೇರೂರಿಸ್ಕೊಂಡು ಅದನ್ನು ಜೀವನದಲ್ಲಿ ಅನುಷ್ಠಾನ ಮಾಡಬೇಕು, ಸಾಮರ್ಥ್ಯಗಳನ್ನು ಬೆಳೆಸ್ಕೊಂಡು
ಅದನ್ನು ಮಾನವರ ಸೇವೆಗೋಸ್ಕರ ಉಪಯೋಗಿಸ್ಬೇಕು. ಇದನ್ನೆಲ್ಲ ಮಾಡ್ತಾ ಇದ್ರೆ ಬದುಕಿರುವಾಗ ನಾವು ಹೆಚ್ಚು ಹೆಚ್ಚು ಬೇಗ ವಿಕಾಸ ಹೊಂದುತ್ತೀವಿ, ಜನ್ಮಗಳ ಸಂಖ್ಯೆ ಕಡಿಮೆ ಮಾಡ್ಕೋಬಹುದು. ಸತ್ತ ಮೇಲೆ ನಾವು ಹೇಗೆ ಬೆಳಿತೀವಿ? ಸತ್ತು ಹೋಗ್ಬಿಟ್ಟ ಮೇಲೆ ನಮ್ಮ ಸ್ಥೂಲ ಶರೀರವೇ ಇಲ್ವಲ್ಲ, ನಾವು ಹೇಗೆ ಬೆಳೆಯೋದಕ್ಕೆ ಸಾಧ್ಯ ಅಂತ ನಮ್ಮಲ್ಲಿ ಸಂದೇಹ ಬರ್ಬೋದು. ಆದರೆ ಸತ್ತು ಹೋದ್ಮೇಲೂ ಕೂಡ ನಾವು ಬೆಳಿತೀವಿ. ಅಷ್ಟೇ ಅಲ್ಲ, ನಾವು ಮರಣಾನಂತರ ಕಾಲ ಈ ಸೂಕ್ಷ್ಮ ಲೋಕಗಳಲ್ಲಿ ಹೆಚ್ಚು ದೀರ್ಘಕಾಲ ಇರ್ತೀವಿ. ಎಷ್ಟಪ್ಪ ಬಹಳ ಬದುಕಿರ್ತೀವಿ ಅಂದರೆ 90 ವರ್ಷ, 95 ವರ್ಷ, 100 ವರ್ಷ. ಮಿತೂರು ಶ್ರೀನಿವಾಸರಾಯರು 100 ವರ್ಷ ಬದುಕಿದ್ರು. 100 ವರ್ಷ ಆದ್ಮೇಲೆ 102, 104 ಅಥವಾ 120 ವರ್ಷ ಅದಾದ್ಮೇಲೆ ಮನುಷ್ಯ ಸತ್ತೇ ಸಾಯ್ತಾನೆ. ಈ 120 ವರ್ಷ ಬದುಕಿರುವ ಮನುಷ್ಯನು ಕೂಡ ಕಾಮದೇಹದಲ್ಲಿ ಒಂದು 30-40 ವರ್ಷ ಇರ್ತಾನೆ. ಸ್ವರ್ಗಲೋಕದಲ್ಲಿ ಎಷ್ಟು ದಿನ ಇರ್ತೀವಿ ನಾವು? ಮನೋಲೋಕದಲ್ಲಿ. ಅದು ನಮ್ಮ ನಿಸ್ವಾರ್ಥವಾದ ಆಲೋಚನೆಗಳು, ನಿಸ್ವಾರ್ಥ ಭಾವನೆಗಳ ಶಕ್ತಿ ಮೇಲೆ ಅವಲಂಬಿತವಾಗಿದೆ. ಹೆಚ್ಚು ಹೆಚ್ಚು ನಿಸ್ವಾರ್ಥಿಯಾಗಿರೋನು ಹೆಚ್ಚು ಕಾಲ ಇರ್ತಾನೆ ಮನೋಲೋಕದಲ್ಲಿ. ಅದರ ಫಲವೆಲ್ಲ, ಅದರ ಶಕ್ತಿಯೆಲ್ಲ ಮುಗಿಯುವವರೆಗೂ ಅಲ್ಲಿರ್ತಾನೆ. ಬಹಳ ಕಾಡು ಮನುಷ್ಯರಾಗಿರೋರು, ಕೆಳಗಿನ ಮಟ್ಟದಲ್ಲಿರೋರು, ಅವರಿಗೆ ಸ್ವರ್ಗಲೋಕವಾಸ ಬಹಳ ಕಮ್ಮಿ. ಸ್ವಲ್ಪ ಬೆಳೀತಾ ಬೆಳೀತಾ ಕೂಲಿಗಾರರು, ಸಣ್ಣ ಸಣ್ಣ ಅಂಗಡಿ ಇಟ್ಕೊಂಡಿರೋರು, ಇವರೆಲ್ಲ ಒಂದು 200 ವರ್ಷದವರೆಗೂ ಇರ್ಬೋದು. ಬೆಳೆದಿರ್ತಕ್ಕಂಥವರು ನಾಗರಿಕರು 700-800 ವರ್ಷ, 1000 ವರ್ಷದವರೆಗೂ ಇರ್ಬೋದು ಸ್ವರ್ಗದಲ್ಲಿ. ತುಂಬ ಬೆಳೆದಿರ್ತಕ್ಕಂಥವ್ರು 2000 ವರ್ಷದವರೆಗೂ ಇರ್ತಾರಂತೆ, ಗುರುಗಳ ಶಿಷ್ಯರಾಗಿರ್ತಕ್ಕಂಥವ್ರು. ಆದರೆ ಗುರುಗಳ ಶಿಷ್ಯರಾಗಿರೋ ಅಂಥವರು ಸಾಧಾರಣವಾಗಿ ಏನು ಮಾಡ್ತಾರೆ, ನನಗೆ ಸ್ವರ್ಗಲೋಕವಾಸ ಬೇಡ, ನಾನು ತಿರ್ಗಾ ಬೇಗ ಮನುಷ್ಯನಾಗಿ ಹುಟ್ಟಿ ಮಾನವ ಕಲ್ಯಾಣದ ಸೇವೆಯನ್ನು ನಾನು ಅದನ್ನೇ ಮುಂದುವರಿಸ್ತೀನಿ ಅಂತಾರೆ. ಆನಿ ಬೆಸೆಂಟ್ರು, ಮೇಡಮ್ ಬ್ಲೆವಾಟ್ಸ್ಕಿ ಅವರು, ಇಂಥವರೆಲ್ಲ ಪ್ರಾಯಶಃ ಅವರು ಸ್ವರ್ಗಲೋಕದಲ್ಲಿ ಇರೋದೇ ಇಲ್ಲ, ತಿರ್ಗಾ ಇನ್ನೊಂದು ಜನ್ಮ ತಾಳಿ ತಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಆದರೆ ಅವರು ಸ್ವರ್ಗಲೋಕದಲ್ಲಿ ಇರ್ತೀವಿ ಅಂತ ಅಂದರೆ ಅಂಥವ್ರು 2000 ವರ್ಷವರೆಗೂ ಇರ್ತಾರೆ. ಆದ್ರಿಂದ ನಾವು ಬದುಕಿರೋ ಕಾಲಕ್ಕಿಂತಲೂ, ಸ್ಥೂಲ ದೇಹದಲ್ಲಿ ನಾವು ಬದುಕಿರೋ ಕಾಲಕ್ಕಿಂತಲೂ ಮರಣಾನಂತರ ಸೂಕ್ಷ್ಮ ದೇಹಗಳಲ್ಲಿ ಇರ್ತಕ್ಕಂಥ ಕಾಲ ಹೆಚ್ಚು ದೀರ್ಘ. ಇಲ್ಲಿ 100 ವರ್ಷ ಬದುಕಿದ್ರೆ, ಅಲ್ಲಿ 1000 ವರ್ಷ ಬದುಕಿದ್ರೆ 1ಕ್ಕೆ 10ರಷ್ಟು ಆಯ್ತಲ್ಲ. ಆ ದೀರ್ಘಕಾಲದಲ್ಲಿ ನಾವು ಬೆಳೀತಾ ಇರ್ತೀವಿ. ಕಾಮಲೋಕದಲ್ಲಿರುವಾಗ ನಾವು ಮಾಡಿರೋ ತಪ್ಪಿನ ಅರಿವು ನಮಗೆ ಚೆನ್ನಾಗಾಗತ್ತೆ. ಹೆಂಡ ಕುಡಿಯೋ ಅಭ್ಯಾಸ ಇದ್ರೆ ಕಾಮಲೋಕದಲ್ಲಿ ಆ ಹೆಂಡ ಕುಡಿಬೇಕು ಅನ್ನೋ ಚಪಲ ಹುಟ್ಟುತ್ತೆ, ತೀರಿಸ್ಕೊಳ್ಳೋದಕ್ಕೆ ಮಾರ್ಗ ಇಲ್ಲ, ಇಂದ್ರಿಯಗಳಿಲ್ಲ. ಹೆಂಡ ಕಣ್ಣು ಕಾಣಿಸುತ್ತೆ, ಕುಡಿತಾನೆ, ಆದರೆ ಅದರಿಂದ ತೃಪ್ತಿ ಸಿಗಲ್ಲ. ಇದು ತಪ್ಪು. ಪುನಃ ಪುನಃ ಶಕ್ತಿ, ಪುನಃ ಪುನಃ ಆಸೆ ಹುಟ್ಟುತ್ತೆ, ಪುನಃ ಪುನಃ ಕುಡಿತಾನೆ, ತೃಪ್ತಿ ಸಿಗಲ್ಲ, ಒದ್ದಾಡ್ತಾನೆ, ಫ್ರಸ್ಟ್ರೇಷನ್. ಆ ಅತೃಪ್ತಿಯಿಂದ ಓಹೋ, ನಾನು ಇನ್ಮೇಲಿಂದ ಈ ಹೆಂಡ ಕುಡಿಯೋದು ತಪ್ಪು, ಈ ದುರಭ್ಯಾಸ ತಪ್ಪು ಅನ್ನೋ ತಿಳುವಳಿಕೆ ಬರುತ್ತೆ. ಹೀಗೆ ಕಾಮಲೋಕದಲ್ಲಿರುವಾಗ ನಮ್ಮ ಬೆಳವಣಿಗೆ ಸಾಗತ್ತೆ, ನಾವು ಮಾಡಿರೋ ತಪ್ಪುಗಳ ಅರಿವಾಗುತ್ತೆ ನಮಗೆ. ಅದರಿಂದ ಕಷ್ಟವನ್ನು ಅನುಭವಿಸಿದಾಗ ಓಹೋ, ಇನ್ಮೇಲೆ ಇಂಥ ತಪ್ಪು ಮಾಡಬಾರ್ದು ಅಂತ ಅಂದ್ಕೊಳ್ತಾನೆ. ಈ ತಿಳುವಳಿಕೆ ಎಲ್ಲ ನಮ್ಮ ಕಾರಣ ದೇಹದಲ್ಲಿ ಸೇರ್ಕೊಳ್ಳುತ್ತೆ. ಕಾರಣದೇಹ ಜನ್ಮದಿಂದ ಜನ್ಮಕ್ಕೆ ಹಾಗೇ ಮುಂದುವರಿಯುತ್ತೆ, ಅದು ಬದಲಾಗಲ್ಲ. ಆ ಕಾರಣದೇಹದಲ್ಲಿ ನಾವು ಇರುವಾಗ, ರೂಪದೇಹವನ್ನು ಬಿಟ್ಟು ಕಾರಣದೇಹಕ್ಕೆ ಹೋದಾಗ ಮನುಷ್ಯನಿಗೆ ತನ್ನ ಹಿಂದಿನ ಎಲ್ಲ ಜನ್ಮಗಳ ನೆನಪು ಅಲ್ಲಿರುತ್ತಂತೆ. ನಾವು ಹಿಂದೆ ಒಂದು 500-600 ಜನ್ಮ ಎತ್ತಿದ್ರೆ ಅಷ್ಟು ಜನ್ಮಗಳ ನೆನಪು ನಮಗಲ್ಲಿರುತ್ತೆ. ನಾವಲ್ಲಿ ಏನೇನು ಕಲ್ತ್ವಿ, ಏನೇನು ಮಾಡಿದ್ವಿ, ಏನೇನು ಬಿಟ್ವಿ, ಅದು ಕೂಡ ನಮಗಲ್ಲಿ ಗೊತ್ತಿರುತ್ತೆ. ಆದ್ರಿಂದ ಮನುಷ್ಯ ಕಾರಣದೇಹದಲ್ಲಿರುವಾಗ ತನ್ನ ಹಿಂದಿನ ಸ್ಮೃತಿ ಎಲ್ಲ ಅವನಿಗಿರೋದ್ರಿಂದ ಅವನು ಇದುವರೆಗೂ ಕಲ್ತಂಥ ಪಾಠಗಳನ್ನೆಲ್ಲ ಆ ಕಾರಣದೇಹಕ್ಕೆ ಸೇರಿಸ್ಕೊಳ್ತಾನೆ. ಅದು ನಮ್ಮ ರೆಪಾಸಿಟ್ರಿ, ನಮ್ಮ ಸಂಗ್ರಹ ಇದ್ದ ಹಾಗೆ. ಆತ್ಮನಿಗೆ ಅದು ಅವನ ಸದ್ಗುಣಗಳ ಮತ್ತು ಸಾಮರ್ಥ್ಯಗಳ ಸಂಗ್ರಹಾಲಯ ಇದ್ದ ಹಾಗೆ. ಈ ರೂಪದೇಹದಲ್ಲಿ ನಾವಿರುವಾಗ ನಮ್ಮ ಸಾಮರ್ಥ್ಯಗಳು ಬೆಳೆಯುತ್ತವೆ, ಒಳ್ಳೆಯ ಆಲೋಚನೆಗಳನ್ನು ಮಾಡೋ ಶಕ್ತಿ ಬೆಳೆಯುತ್ತೆ. ಆ್ಯಂಡ್ ದೇ ಆರ್ ಆಲ್ ಕನ್ವರ್ಟೆಡ್ ಇನ್ ಟು ಫ್ಯಾಕಲ್ಟೀಸ್ ಅಂತಾನೆ. ಪದೇ ಪದೇ ಅವನು ಹಾಸ್ಟೆಲ್ ಕಟ್ತಾನೆ, ಅಥವಾ ಪದೇ ಪದೇ ಸ್ಕೂಲ್ ಕಟ್ತಾನೆ, ಪದೇ ಪದೇ ಒಂದು ವೃದ್ಧಾಶ್ರಮ ಕಟ್ತಾನೆ. ಅದರಿಂದ ಏನಾಗುತ್ತೆ, ಅವನು ಪುನಃ ಜನ್ಮವನ್ನು ಎತ್ತಿದಾಗ ಆ ಕಟ್ಟಬೇಕು ಅನ್ನೋ ಆಸೆನೂ ಇರುತ್ತೆ, ಕಟ್ಟೋ ಶಕ್ತಿ ಸಾಮರ್ಥ್ಯನೂ ಬೆಳೆದಿರುತ್ತೆ.
ಯಾಕೆಂದ್ರೆ ಅಲ್ಲಿ 100 ಸಲ ಮಾಡಿರ್ತಾನೆ ಆ ಕೆಲಸ. ಸೊ ದೇ ಆರ್ ಆಲ್ ಕನ್ವರ್ಟೆಡ್ ಇನ್ ಟು ಫ್ಯಾಕಲ್ಟೀಸ್ ಅಂತಾರೆ. ನಮ್ಮ ಆಸೆಗಳು, ಉನ್ನತ ಮಟ್ಟದ ಆಸೆಗಳು ಅಂದ್ರೆ ಆಕಾಂಕ್ಷೆಗಳು, ಆಸ್ಪಿರೇಷನ್ಸ್, ಇವೆಲ್ಲ ಅಲ್ಲಿ ಸಾಮರ್ಥ್ಯಗಳಾಗಿ ಬದಲಾಗತ್ವೆ. ದೇ ಆರ್ ಬಿಲ್ಟ್ ಇನ್ ಟು ದಿ ಆತ್ಮ. ನಮ್ಮ ಆತ್ಮನಲ್ಲಿ ಸೇರ್ಕೊಳ್ಳುತ್ತೆ ಆ ಶಕ್ತಿಗಳು, ಆ ಸಾಮರ್ಥ್ಯಗಳು. ಸಂಗೀತ ಪ್ರೇಮಿಗಳಾಗಿರೋರು, ಕಲಾ ಪ್ರೇಮಿಗಳಾಗಿರೋರು ಅಲ್ಲಿ ಗಾಂಧರ್ವರಿಂದ ಸಂಗೀತ ಕಲ್ತಿರ್ತಾರೆ. ಅವರ ಸಂಗೀತದ ಸಾಮರ್ಥ್ಯ, ಹಾಡ್ತಕ್ಕಂಥ ಸಾಮರ್ಥ್ಯ ಮುಂದಿನ ಜನ್ಮದಲ್ಲಿ ಅಭಿವೃದ್ಧಿಯಾಗಿರುತ್ತೆ. ಆದ್ದರಿಂದ ಆತ್ಮನ ವಿಕಾಸ ಸತ್ತ ಮೇಲೂ ಕೂಡ ಮುಂದುವರಿಯುತ್ತೆ. ಕಾಮದೇಹದಲ್ಲಿ ತಪ್ಪುಗಳ ಅರಿವಾಗಿ ಅದರಿಂದ ಪಾಠ ಕಲಿತಾನೆ. ರೂಪದೇಹದಲ್ಲಿರುವಾಗ, ಸ್ವರ್ಗದಲ್ಲಿರುವಾಗ ಅವನ ಸದ್ಗುಣಗಳು ಇನ್ನಷ್ಟು ಬೆಳೆಯುತ್ತವೆ, ಆ ಆಕಾಂಕ್ಷೆಗಳು ಬೆಳೆಯುತ್ತವೆ. ಅವುಗಳನ್ನ ಪದೇ ಪದೇ ಅವನು ಅಲ್ಲಿ ತೀರಿಸ್ಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಇದರಿಂದ ಅವನಲ್ಲಿ ಆ ಮನೋವೃತ್ತಿ ಬೆಳೆಯೋದಲ್ಲದೆ ಅದನ್ನು ಮಾಡ್ತಕ್ಕಂಥ ಸಾಮರ್ಥ್ಯ ಅದು ಕೂಡ ಅವನಲ್ಲಿ ವೃದ್ಧಿಯಾಗತ್ತೆ. ಅಲ್ಲಿ ಕಾಸ್ಮಿಕ್ ಮೈಂಡ್ ಅಂತಾರೆ, ಭಗವಂತನ ಮನಸ್ಸು, ಅದಕ್ಕೆ ಅತಿ ಸಮೀಪವಾಗಿರ್ತೀವಿ ನಾವು. ಆ ಭಗವಂತನ ಮನಃಶಕ್ತಿ ಅಲ್ಲೆಲ್ಲ ತುಂಬಿರುತ್ತೆ. ನಮ್ಮ ಮಟ್ಟಿಗೆ ಭಗವಂತ ಅಂದರೆ ನಮ್ಮ ಸೂರ್ಯ ಭಗವಂತ. ಇವನೇ ನಮ್ಮ ಸೋಲಾರ್ ಸಿಸ್ಟಮ್, ನಮ್ಮ ಸೌರ ಬ್ರಹ್ಮಾಂಡದ ಈಶ್ವರ. ಈ ಸೌರ ಬ್ರಹ್ಮಾಂಡದ ಈಶ್ವರನ ಮನಸ್ಸು ಆ ಉನ್ನತ ಮನೋಲೋಕದಲ್ಲಿ ಅವನ ಸಂಕಲ್ಪಗಳು ಅದೆಲ್ಲ ಇರೋದ್ರಿಂದ ಆ ಕಾರಣದಲ್ಲಿರುವಾಗ ಅದರಿಂದಲೂ ಕೂಡ ನಮಗೆ ಸ್ಫೂರ್ತಿ ಸಿಗ್ತಾ ಇರುತ್ತೆ. ದೈವಿಕ ಮನಸ್ಸಿನಿಂದ ನಮಗೆ ಸ್ಫೂರ್ತಿ ಸಿಗುತ್ತೆ. ಇದೆಲ್ಲದರಿಂದಲೂ ಕೂಡ ನಾವು ಬೆಳಿತೀವಿ. ಅಲ್ಲಿಂದ ಕಾರಣದೇಹಕ್ಕೆ ಹೋದಾಗ, ಅದೇ ಕಾರಣದೇಹದಲ್ಲಿರುವಾಗ ನಮ್ಮ ಹಿಂದಿನ ಜನ್ಮಗಳ ನೆನಪು ನಮಗಿರೋದ್ರಿಂದ ಈ ಜನ್ಮದಲ್ಲಿ ನಾನು ಏನೇನು ತಪ್ಪು ಮಾಡಿದೆ, ಏನೇನು ತಪ್ಪು ಮಾಡ್ತಾ ಇರ್ತೀವಿ ಹೇಳಿ. ನಾವು ಸಾಧಾರಣವಾಗಿ ಕೋಪಿಸ್ಕೊಳ್ತಾ ಇರ್ತೀವಿ, ಸಿಡುಕ್ತಾ ಇರ್ತೀವಿ, ಆಮೇಲಿಂದ ಅನೇಕ ಬೇರೆಯವ್ರನ್ನ ಅವರನ್ನ ದೋಷಾರೋಪಣೆ ಮಾಡ್ತಾ ಇರ್ತೀವಿ, ಬೈತಾ ಇರ್ತೀವಿ, ಟೀಕಿಸ್ತಾ ಇರ್ತೀವಿ. ಇದೆಲ್ಲ ನಮ್ಮಲ್ಲಿ ಸಾಮಾನ್ಯವಾಗಿ ಕಂಡುಬರೋ ದೋಷಗಳು. ಇವುಗಳ ಫಲ ಎಷ್ಟೋ ಅನುಭವಿಸ್ತೀವಿ ಇಲ್ಲಿರುವಾಗಲೇ. ನಮ್ಮ ಮಕ್ಕಳೇ ನಮಗೆ ಉಪಾಧ್ಯಾಯರು, ನಮ್ಮ ಮೊಮ್ಮಕ್ಕಳು ನಮಗೆ ಉಪಾಧ್ಯಾಯರು, ನಮಗೆ ಬರ್ತಕ್ಕಂಥ ಕಷ್ಟ ಸುಖಗಳು ನಮ್ಮ ಉಪಾಧ್ಯಾಯರು. ಜೊತೆಗೆ ನಾವು ವಿಚಾರಗಳನ್ನು ತಿಳ್ಕೊಳ್ಳೋದು, ಉಪನ್ಯಾಸಗಳು, ಪುಸ್ತಕಗಳು, ಇವುಗಳಿಂದಲೂ ತಿಳ್ಕೊಳ್ತೀವಿ. ತಿಳುವಳಿಕೆ ನಮಗೆ ಬರೋದಕ್ಕೆ ನಾನಾ ಮಾರ್ಗಗಳಿವೆ. ವಿ ಹ್ಯಾವ್ ಸೋ ಮೆನಿ ಟೀಚರ್ಸ್ ಅಂತಾರೆ. ನಮ್ಮ ಮಕ್ಕಳು ದೊಡ್ಡವರಾಗ್ತಾ ಇದ್ದಂಗೆನೆ ಅವರು ನಮಗಿಂತ ಬೆಳೆದಿರೋ ಆತ್ಮಗಳಿರ್ಬೋದು. ಚಿಕ್ಕವರಾಗಿದ್ದಾಗ ನೀವು ಅವ್ರನ್ನ ಹೊಡೆದಿರ್ತೀರಿ, ಬೈದಿರ್ತೀರಿ, ಶಿಕ್ಷಿಸ್ತೀರಿ, ತಿದ್ದುತ್ತೀರಿ. 18-20 ವರ್ಷ ಆದ್ಮೇಲೆ ನೀವು ಹೊಡೆಯೋಕೆ ಹೋದ್ರೆ ಅವನು ನಿಮಗೆ ಹಿಂದಕ್ಕೆ ಹೊಡಿತಾನೆ. 18 ವರ್ಷ ಆಗೋದ್ಮೇಲೆ ನಮ್ಮ ಮಕ್ಕಳನ್ನ ನಾವು ಮಿತ್ರರ ಹಂಗೆ ಕಾಣಬೇಕು ಅಂತಾರೆ. ದೇ ಆರ್ ಯುವರ್ ಫ್ರೆಂಡ್ಸ್. ದೇ ಮೇ ಬಿ ಮೋರ್ ಇವಾಲ್ವ್ ದ್ಯಾನ್ ಯು ಆರ್. ನಮಗಿಂತ ಹೆಚ್ಚು ಮುಂದುವರೆದಿರೋ ಆತ್ಮಗಳಾಗಿರ್ಬೋದು ಅವರು. ಆದರೆ ನಾವು ಅವ್ರನ್ನ 2 ವರ್ಷ 3 ವರ್ಷ ಆಗಿ 6 ವರ್ಷ ಆಗಿದ್ದಾಗ ಹೆಂಗೆ ಟ್ರೀಟ್ ಮಾಡ್ತೀವೋ ಆಗಲೇ ಅದೇ ಥರ ನೋಡ್ತೀವಿ. ಬುದ್ಧಿ ಹೇಳ್ತಾನೆ ಇರ್ತೀವಿ. ಅವರು 40 ವರ್ಷ ಆದ್ರೂ ನೀನು ಉಪ್ಪು ಹಾಕಿರೋ ಜಾಸ್ತಿ ಆಯ್ತೋ, ಸ್ವಲ್ಪ ಕಮ್ಮಿ ಹಾಕೋ, ಅಥವಾ ಸೀಯಿಸ್ಬಿಟ್ಟಿದೀಯ ಇವತ್ತು ಅಡಿಗೆ ಹೇಳ್ತೀವಿ. ಏನಮ್ಮ ನಾವು ಎಷ್ಟು ವರ್ಷದಿಂದ ಸಂಸಾರ ಮಾಡ್ತಾ ಇದ್ದೀವಿ, ನೀವು ಇನ್ನೂ ಹೇಳೋದು ಬಿಡ್ಲಿಲ್ವಲ್ಲ ಅಂತ ಮಗನಿಗೆ ಹೇಳ್ತಾ ಇರ್ತೀವಿ. ಈ ರೀತಿ ವ್ಯಾಪಾರ ಮಾಡು, ಇದು ಸರಿ ಇಲ್ಲ, ಇನ್ನೊಂದು ಸರಿ ಇಲ್ಲ. ನನಗೆ 40 ವರ್ಷ 50 ವರ್ಷ ಆಯ್ತಪ್ಪ ಅಂತ ಅವನು ಹೇಳ್ತಾನೆ. ತಿದ್ಕೊಳ್ಳಲ್ಲ ನಾವು. ಇದೇ ರೀತಿ ಇನ್ನೂ ಅನೇಕ ಕೆಲಸಗಳು. ಇನ್ನೊಬ್ಬರಲ್ಲಿ ದೋಷ ಕಂಡು ಹಿಡಿಯೋಕೆ ಹೋಗೋದು, ಟೀಕೆ ಮಾಡೋದು, ಇದೆಲ್ಲ ತಪ್ಪು. ನಾವು ಎಷ್ಟೆಷ್ಟು ಟೀಕೆ ಮಾಡ್ತೀವೋ ಅಷ್ಟಷ್ಟು ಮುಂದೆ ಚಿಂತೆಯನ್ನು ಅನುಭವಿಸ್ಬೇಕಾಗತ್ತೆ. ಅದು ರಿಯಾಕ್ಷನ್ ಏನು? ಪ್ರತಿಕ್ರಿಯೆ. ಟೀಕೆ ಮಾಡೋದ್ರ ಪ್ರತಿಕ್ರಿಯೆ ನಮಗೆ ಬರ್ತಕ್ಕಂಥ ವರೀಸ್ ಅಂತ ಹೇಳ್ತಾರೆ, ಚಿಂತೆಗಳು. ನಾನಾ ವಿಧವಾದಂಥ ಚಿಂತೆಗಳು ನಮ್ಮನ್ನ ಮುತ್ಕೊಳ್ಳುತ್ತೆ. ಹಣದ ಮೇಲಿನ ಆಸೆ ಸಾಯೋವರೆಗೂ ಹೋಗಿರಲ್ಲ. ಬೇಡದೇ ಇರುವಂಥ ಸಾಮಾನುಗಳನ್ನ ಶೇಖರಿಸೋ ಪ್ರವೃತ್ತಿ. ಆವಾಗ ಅದನ್ನ ಬಿಸಾಡೋದಿಲ್ಲ. ನನ್ನಲ್ಲಿರೋದೆಲ್ಲ ಕೆಲವೆಲ್ಲ ಹೇಳ್ಕೊಳ್ತಾ ಇದ್ದೀನಿ ನಾನು. ಬೇಡದೇ ಇರೋ ಸಾಮಾನುಗಳನ್ನ ಬಿಸಾಕೋದಿಲ್ಲ, ಕೂಡ ಹಾಕ್ತಾ ಹೋಗೋದು. ಹಾಗೆ ಪದೇ ಪದೇ ಬೇರೆಯವರ ದೋಷವನ್ನ ಕಂಡು ಹಿಡಿದು ಅವ್ರಿಗೆ ಹೇಳ್ತಾ ಇರೋದು.
ಅಥವಾ ಬೇರೆಯವರ ವಿಷಯದಲ್ಲಿ ನಾವು ಹೊಂದಿರತಕ್ಕಂಥ ಕೆಲವು ಪ್ರೆಜುಡಿಸಸ್, ಅವರೆಲ್ಲ ಅವ್ರು ಇಂಥವ್ರು ಅಂಥವ್ರು ಅಂತ ಹೇಳ್ಬಿಟ್ಟು ಒಂದು ಲೇಬಲ್ ಮಾಡ್ಕೊಂಡಿರ್ತೀವಿ. ಅವ್ರು ಬದಲಾಗ್ತಾ ಇರ್ತಾರೆ, ನಮ್ಮ ಲೇಬಲ್ ನಾವು ಬದಲಾಯಿಸಕ್ಕೆ ಸಿದ್ಧ ಆಗಿರೋದಿಲ್ಲ. ಹೊಸ ವಿಚಾರಗಳನ್ನ ಯಾರಾದ್ರೂ ಹೇಳಿದ್ರೆ ಅದಕ್ಕೆ ತೆರೆದ ಮನಸ್ಸಿರೋದಿಲ್ಲ. ಹಾಗೇನೆ ಇನ್ನೂ ಎಷ್ಟೋ ನಮ್ಮಲ್ಲಿರ್ತಕ್ಕಂಥ ದೋಷಗಳಿರುತ್ತೆ. ನಮ್ಮ ಮಾತಿನಲ್ಲಿ ನಮಗೆ ಹತೋಟಿ ಇರೋದಿಲ್ಲ, ಬಾಯಿಗೆ ಬಂದಂಗೆ ದಡಕ್ಕಂತ ಮಾತಾಡ್ಬಿಡೋದು, ಸಂಬಂಧಗಳನ್ನ ಸರಿಯಾಗಿ ಉಳಿಸ್ಕೊಳ್ಳೋದಿಲ್ಲ. ರಿಲೇಶನ್ಶಿಪ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಜೆ ಕೃಷ್ಣಮೂರ್ತಿ ಅವರು ಹೇಳ್ತಾರೆ, ರಿಲೇಶನ್ಶಿಪ್ ಈಸ್ ದಿ ಮಿರರ್ ಇನ್ ವಿಚ್ ಯು ಕ್ಯಾನ್ ಸಿ ಯುವರ್ ಸೆಲ್ಫ್. ನಮ್ಮ ಗಂಡ ಅಥವಾ ಹೆಂಡತಿ, ಮಕ್ಕಳ ಜೊತೆಯಲ್ಲಿ ನಮಗಿರೋ ಸಂಬಂಧ, ತಂದೆ ತಾಯಿಗಳ ಜೊತೆಯಲ್ಲಿ ಇರೋ ಸಂಬಂಧ, ಸ್ನೇಹಿತರ ಜೊತೆಯಲ್ಲಿ, ನಮ್ಮ ಮೇಲಧಿಕಾರಿ, ಕೆಳಗಿನ ಸೇವಕರು, ಇವ್ರನ್ನ ನಾವು ಹೇಗೆ ನಡೆಸ್ಕೊಳ್ತೀವಿ, ಅವ್ರ ಜೊತೆಯಲ್ಲಿ ಹೇಗೆ ವರ್ತಿಸ್ತೀವಿ, ಈ ಸಂಬಂಧಗಳನ್ನೆಲ್ಲ ನಾವು ಪರೀಕ್ಷೆ ಮಾಡ್ಕೋಬೇಕು. ನಮ್ಮ ದೋಷಗಳು ಅದರ ಮೂಲಕ ನಮಗೆ ಗೊತ್ತಾಗತ್ತೆ. ಇದೆಲ್ಲವನ್ನು ಕೂಡ ನಾವು ಇಲ್ಲಲ್ಲೇ ತಿದ್ದುಕೊಳ್ತಾ ಇದ್ರೆ ಇವೆಲ್ಲ ನಮಗೆ ಪಾಠವನ್ನು ಕಲಿಸುತ್ತೆ. ಈ ಇಷ್ಟರಿಂದ ನಾವು ಪಾಠ ಕಲಿಯದೇ ಇರೋದನ್ನೆಲ್ಲ ನಾವು ಅಲ್ಲಿ ನೋಡ್ಕೋತೀವಿ. ಎಲ್ಲಿ? ಕಾರಣದೇಹದಲ್ಲಿರುವಾಗ. ಕಾರಣದೇಹದಲ್ಲಿರುವಾಗ ಜೀವಾತ್ಮ ಅಂತ ಹೇಳಿದ್ರೆ ಯಾರು? ಬುದ್ಧಿದೇಹ, ಕಾರಣದೇಹ, ಇಲ್ಲಿ ಬುದ್ಧಿದೇಹ. ಇದಿನ್ನೂ ಬೆಳಿಬೇಕಾಗಿದೆ ನಮ್ಮಲ್ಲಿ, ಆದರೂ ಸ್ವಲ್ಪ ಬೆಳೆದಿರುತ್ತೆ. ಈ ಬುದ್ಧಿದೇಹ ಮತ್ತು ಆತ್ಮದೇಹ. ಕಾರಣದೇಹ, ಬುದ್ಧಿದೇಹ, ಆತ್ಮದೇಹ ಅನ್ನೋದಕ್ಕೆ ಒಂದು ಕೋಶ ಇಲ್ವಂತೆ, ಅದು ಒಂದು ಪ್ರಭೆ. ಇಲ್ಲಿ ಮಧ್ಯೆ ನಮ್ಮ ಪುರುಷಾತ್ಮ ಇದ್ದಾನೆ, ಸುತ್ತ ಅವನ ಪ್ರಭೆ. ಇವು ಮೂರನ್ನು ಸೇರಿಸಿ ಏನಂತ ಕರಿತೀವಿ? ಜೀವಾತ್ಮ. ಈ ಜೀವಾತ್ಮ ಶಾಶ್ವತವಾಗಿರ್ತಕ್ಕಂಥವನು. ಈ ಕೆಳಗಿನ ಮೂರು ದೇಹಗಳನ್ನು ಸೇರಿಸಿ ಏನ್ ಕರಿತೀವಿ? ದೇಹಾತ್ಮ. ಇದು ಅಶಾಶ್ವತ, ಜನ್ಮದಿಂದ ಜನ್ಮಕ್ಕೆ ನಾಶವಾಗ್ತಕ್ಕಂಥದ್ದು. ಈ ಜೀವಾತ್ಮ ಅವನ ಪ್ರಜ್ಞೆ ಕಾರಣ ದೇಹದಲ್ಲೂ ಇರೋದ್ರಿಂದ ಕಾರಣ ದೇಹದಲ್ಲಿ ನಮಗೆ ನಮ್ಮ ತಪ್ಪು ಒಪ್ಪುಗಳ ತಿಳುವಳಿಕೆ ಸಂಪೂರ್ಣವಾಗಿ ಗೊತ್ತಾಗತ್ತೆ. ಆಗ ನಮ್ಮ ಆ ಕಲ್ತಿರುವಂಥ ಪಾಠಗಳನ್ನೆಲ್ಲ ಕಾರಣದೇಹದಲ್ಲಿ ಬಿಟ್ಟು ಅಲ್ಲಿ ಸ್ವಲ್ಪ ಕಾಲ ವಿಶ್ರಾಂತಿ ತಗೊಳ್ತೀವಿ. ವಿಶ್ರಾಂತಿ ತಗೊಂಡಾಗ ಅವುಗಳನ್ನೆಲ್ಲ ಪೂರ್ತಿಯಾಗಿ ಜೀರ್ಣಿಸ್ಕೊಳ್ತೀವಿ. ಪಾಠಗಳನ್ನು ಪುನಃ ಹುಟ್ಟಬೇಕು. ಯಾಕೆಂದ್ರೆ ನಾನು ಪರಿಪೂರ್ಣನಾಗಿಲ್ಲ, ಇನ್ನಷ್ಟು ನನ್ನ ಯಾವುದೋ ಒಂದು ಪ್ರತಿ ಜನ್ಮದಲ್ಲೂ ಅದೇ ರೀತಿ ನಾವು ಮುಂದುವರಿತೀವಿ ಅಂತಿಲ್ಲ. ಇನ್ನೊಂದು ಜನ್ಮದಲ್ಲಿ, ಈ ಜನ್ಮದಲ್ಲಿ ಸಂಗೀತಗಾರರಾಗಿರೋರು ಮುಂದಿನ ಜನ್ಮದಲ್ಲಿ ವಿಜ್ಞಾನಿಯಾಗಿ ಹುಟ್ಟಬಹುದು. ಯಾಕೆಂದ್ರೆ ವಿಜ್ಞಾನದ ಒಂದು ಮುಖವನ್ನು ಅವ್ರು ಬೆಳೆಸ್ಕೋಬೇಕಾಗಿದೆ. ಈ ಜನ್ಮದಲ್ಲಿ ಉಪಾಧ್ಯಾಯರಾಗಿರೋರು ಮುಂದಿನ ಜನ್ಮದಲ್ಲಿ ವೈದ್ಯರಾಗಿ ಆವೃತ್ತಿ ಅವಲಂಬಿಸ್ಬೋದು. ಬೇರೆ ಬೇರೆ ಮುಖಗಳಿರ್ತವೆ ನಮಗೆ. ಜೀವಾತ್ಮನನ್ನ ನಾವು ಒಂದು ಹರಳು ಅಂತ ನಾವು ಭಾವಿಸ್ಕೊಂಡ್ರೆ ಆ ಹರಳಿಗೆ ಅನೇಕ ಮುಖಗಳಿದ್ರೆ ಒಂದೊಂದು ಜನ್ಮದಲ್ಲಿ ಯಾವುದೋ ಒಂದು ಮುಖವನ್ನು ನಾವು ಬೆಳೆಸ್ಕೋತಾ ಇರ್ತೀವಿ. ಹುಟ್ಟಬೇಕು, ತಿರ್ಗಾ ನಾನು ಪರಿಪೂರ್ಣನಾಗಬೇಕು ಅನ್ನೋ ಒಂದು ಆಸೆ ಹುಟ್ಟುತ್ತೆ. ಸರಿ, ಕಾರಣದೇಹದಿಂದ ಕೆಳಗಿಳಿತೀವಿ. ಕಾರಣದೇಹದಿಂದ ಕೆಳಗಿಳಿದು ರೂಪದೇಹದಲ್ಲಿ ಕಟ್ಕೋತೀವಿ, ಕಾಮದೇಹ ಕಟ್ಕೋತೀವಿ. ಆಮೇಲೆ ದೇವತೆಗಳು ನಮಗೆ ಒಂದು ಸ್ಥೂಲ ದೇಹವನ್ನು ಏರ್ಪಾಡು ಮಾಡ್ತಾರೆ. ಹೀಗೆ ಮನುಷ್ಯ ಬದುಕಿರುವಾಗಲೂ ಬೆಳೀತಾನೆ. ನಾವು ಎಷ್ಟು ಬೆಳಿತೀವಿ ಬದುಕಿರುವಾಗ ಅನ್ನೋದು ನಮ್ಮ ವಿವೇಕವನ್ನು ಅವಲಂಬಿಸಿದೆ, ನಮ್ಮ ಇಚ್ಛಾಶಕ್ತಿಯನ್ನು ಅವಲಂಬಿಸಿದೆ. ನಮ್ಮ ದೋಷಗಳು ನಮಗೆ ಗೊತ್ತಾದರೂ ಕೂಡ ನಾವು ಅದನ್ನು ತಿದ್ದುಕೊಳ್ಳದೆ ಹೋಯ್ತು ಅಂದರೆ ಏನಾಗುತ್ತೆ? ಪುನಃ ಪುನಃ ಹುಡ್ತಾ ಇರ್ತೀವಿ. ಇಚ್ಛಾಶಕ್ತಿಯಿಂದ ನಮ್ಮನ್ನು ನಾವು ಬದಲಾಯಿಸ್ಕೊಂಡ್ರೆ, ವಿಲ್ ಪವರ್, ನಮ್ಮಲ್ಲಿ ಎಷ್ಟೆಷ್ಟು ಇಚ್ಛಾಶಕ್ತಿ ಬೆಳೆದಿರುತ್ತೋ ಅಷ್ಟೆಷ್ಟು ಕೂಡ ನಾವು ಜಾಗೃತಿಯಾಗಿ ಮುಂದುವರಿತೀವಿ. ಮರಣಾನಂತರವೂ ಕೂಡ ನಮ್ಮ ವಿಕಾಸ ಸಾಗತ್ತೆ. ಇನ್ನೂ ಪರಿಪೂರ್ಣರಾದ ಮೇಲೂ ಕೂಡ ಬೆಳವಣಿಗೆ ಮುಂದುವರಿಯುತ್ತೆ ಅಂತಾರೆ. ಆಗ ಅನುಪಾದಕ ಲೋಕದಲ್ಲಿರ್ತಕ್ಕಂಥ ನಮ್ಮ ಪುರುಷಾತ್ಮ ಹೆಚ್ಚು ಹೆಚ್ಚಾಗಿ ತನ್ನ ಪ್ರಭಾವವನ್ನು ಬೀರ್ತಾನೆ ಜೀವಾತ್ಮನ ಮೇಲೆ. ಆದ್ರಿಂದ ಆಗ ಪುರುಷಾತ್ಮನ ಒಂದು ಅಧೀನಕ್ಕೆ ಜೀವಾತ್ಮ ಅದಕ್ಕೆ ಅಧೀನನಾಗಿ ವರ್ತಿಸಿ ಆಗಲೂ ಕೂಡ ಅವನು
ಬೆಳೀತಾ ಹೋಗ್ತಾನೆ. ಜೀವನ್ಮುಕ್ತಾವಸ್ಥೆಯನ್ನು ಪಡೆದರೆ ಮನುಷ್ಯ ಜನ್ಮದ ಗುರಿಯನ್ನು ಮುಟ್ಟದಂಗಾಯ್ತು. ಆದರೆ ಬೆಳವಣಿಗೆಗೆ, ವಿಕಾಸಕ್ಕೆ ಯಾವ ಒಂದು ಲಿಮಿಟೇ ಇಲ್ಲ, ಒಂದು ಸೀಮೆ ಇಲ್ಲ, ಒಂದು ಮೇರೆ ಇಲ್ಲ. ಅನಂತರವೂ ಕೂಡ ಅವರು ಬೆಳ್ಕೊಂಡು ಹೋಗ್ತಾರೆ. ಹೀಗೆ ಮನುಷ್ಯನ ವಿಕಾಸ ಅನ್ನೋದು ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ನಾವು ಎಷ್ಟೆಷ್ಟು ವಿಕಾಸ ಹೊಂದುತ್ತೀವಿ ಅನ್ನೋದು ನಮ್ಮನ್ನು ಅವಲಂಬಿಸಿದೆ. ಒಂದು ಜನ್ಮವನ್ನು ನಾವು ಎಷ್ಟರ ಮಟ್ಟಿಗೆ ಸಾರ್ಥಕ ಮಾಡ್ಕೊಳ್ತೀವಿ, ನಾವು ಯಾವ ಒಂದು ಉದ್ದೇಶದಿಂದ ಹುಟ್ಟಿದ್ವಿ, ಈ ಜನ್ಮದಲ್ಲಿ ನಾನು ಯಾವ ಒಂದು ಉದ್ದೇಶ ಇಟ್ಕೊಂಡು ಹುಟ್ಟಿದೆ ಪರೀಕ್ಷೆ ಮಾಡ್ಕೋಬೇಕು. ನಾವು ನಮ್ಮೊಳಗೆ ನಾವಿಳಿದು ಆಳವಾಗಿ ಚಿಂತಿಸಿ, ನಾನು ಈ ಜನ್ಮ ಎತ್ತಿದ್ದು ಯಾತಕ್ಕೋಸ್ಕರ ನಾನು ಎತ್ತಿದೆ, ನನ್ನ ಉದ್ದೇಶ ಏನಿತ್ತು. ಒಂದೊಂದು ಜನ್ಮವನ್ನು ಎತ್ತೋಕೆ ಮೊದಲು ಕೂಡ ಒಂದು ನಿರ್ದಿಷ್ಟವಾದ ಉದ್ದೇಶ ಇರುತ್ತೆ. ಈ ಜನ್ಮದಲ್ಲಿ ನಾನು ಒಬ್ಬ ಒಳ್ಳೆಯ ಇಂಜಿನಿಯರ್ ಆಗ್ತೀನಿ ಅಂತ ಸಂಕಲ್ಪ ಮಾಡಿರ್ಬೋದು, ಒಬ್ಬ ಒಳ್ಳೆಯ ಟೀಚರ್ ಆಗ್ತೀನಿ, ಚೆನ್ನಾಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ, ನಾನು ಒಬ್ಬ ಒಳ್ಳೆಯ ಗೃಹಿಣಿ ಆಗ್ತೀನಿ, ಮಕ್ಕಳನ್ನ ಚೆನ್ನಾಗಿ ಬೆಳೆಸ್ತೀನಿ, ಮನೆಯನ್ನು ಚೆನ್ನಾಗಿ ಇಟ್ಕೊಳ್ತೀನಿ, ಗಂಡ ಮತ್ತು ಅತ್ತೆ ಮಾವ ಎಲ್ಲರ ಬಂಧುಗಳ ಅವರ ಪ್ರೀತಿಯನ್ನು ನಾನು ಸಂಪಾದನೆ ಮಾಡ್ತೀನಿ ಅನ್ನೋ ಉದ್ದೇಶದಿಂದ ನಾವು ಹುಟ್ಟಿರ್ಬೋದು. ಅಥವಾ ನಾನು ಒಬ್ಬ ಐಡಿಯಲ್ ಆದರ್ಶ ವ್ಯಾಪಾರಿ ಆಗ್ತೀನಿ, ಅಥವಾ ಆದರ್ಶ ಯಾವುದಾದ್ರೂ ಬೇರೆ ಒಂದು ಸಂಗೀತಗಾರನಾಗ್ತೀನಿ, ಕಲಾವಿದನಾಗ್ತೀನಿ ಅಂತ ನಾವು ಒಂದು ಉದ್ದೇಶ ಇಟ್ಕೊಂಡು ಹುಟ್ಟಿರ್ಬೋದು. ಎಷ್ಟು ಮಟ್ಟಿಗೆ ಸಾರ್ಥಕ ಮಾಡ್ಕೊಂಡಿದ್ದೀವೋ ಗೊತ್ತಿಲ್ಲ. ನೋಡ್ಕೋಬೇಕು, ನಮ್ಮ ಜೀವನವನ್ನು ನಾವೇನೇ ವಿಮರ್ಶೆ ಮಾಡ್ಕೋಬೇಕು. ನಾವು ಯಾವ ಉದ್ದೇಶದಿಂದ ಹುಟ್ಟಿದೆ ಅಂತ ಪರೀಕ್ಷೆ ಮಾಡಿಕೊಂಡು ಅದನ್ನು ಬದುಕಿರುವಷ್ಟು ಕಾಲನೂ ಕೂಡ ಸಾರ್ಥಕ ಮಾಡ್ಕೊಳ್ಳೋಕ್ಕೆ, ನೆರವೇರಿಸೋಕ್ಕೆ ಪ್ರಯತ್ನಿಸಬೇಕು. ಸತ್ತ ನಂತರವೂ ಕೂಡ ನಮ್ಮ ಬೆಳವಣಿಗೆ ನಿರಂತರವಾಗಿ ಸಾಗ್ತಾ ಇರುತ್ತೆ. ಒಂದೊಂದು ಜನ್ಮವೂ ಕೂಡ ನಾವು ಹತ್ತಕ್ಕಂಥ ಒಂದು ಮೆಟ್ಟಲಾಗತ್ತೆ. ಆ ಮೆಟ್ಟಲುಗಳ ಸಂಖ್ಯೆಯನ್ನು ಕಡಿಮೆ ಮಾಡಿಕೊಳ್ಳೋದು ನಮ್ಮ ಕೈಯಲ್ಲೇ ಬಿಟ್ಟಿದ್ದು. ಜನ್ಮಗಳ ಸಂಖ್ಯೆ ಕಡಿಮೆ ಆಗಬೇಕು ಅಂದರೆ ನಮ್ಮ ವಿಕಾಸದ ಕಡೆ ನಾವು ಗಮನ ಕೊಡಬೇಕು. ಶ್ರದ್ಧೆಯಿಂದ ಪಟ್ಟು ಹಿಡಿದು ಇಚ್ಛಾಶಕ್ತಿಯನ್ನು ಉಪಯೋಗಿಸಿ ನಮ್ಮ ಈ ಕೆಳಗಿನ 3 ದೇಹಗಳನ್ನು ಸಂಪೂರ್ಣವಾಗಿ ಹತೋಟಿಗೆ ತಂದುಕೊಂಡು, ಸ್ಥೂಲ ದೇಹ, ಕಾಮದೇಹ, ಮನೋದೇಹ ನಾವು ಹೇಳೋ ಹಾಗೆ ಕೇಳೋ ಹಾಗೆ ಮಾಡಿಕೊಂಡು ಅದರ ಮೂಲಕ ನಾವು ಜೀವನವನ್ನು ಸರಿಯಾಗಿ ಜೀವಿಸ್ತು ಅಂತ ಹೇಳಿದ್ರೆ, ಜೀವಾತ್ಮನ ದೃಷ್ಟಿಯಿಂದ ನಾವು ಜೀವಿಸಬೇಕು, ದೇಹಾತ್ಮನ ದೃಷ್ಟಿಯಿಂದ ಜೀವಿಸಬಾರ್ದು. ಹಾಗೆ ಜೀವಿಸ್ತು ಅಂತ ಹೇಳಿದ್ರೆ ನಾವು ಬೇಗ ಬೇಗ ನಮ್ಮ ಜೀವನದ ಗುರಿಯಾದಂಥ ಪರಿಪೂರ್ಣತೆಯನ್ನು ಬೇಗ ಪಡೆಯೋದಕ್ಕೆ ಸಾಧ್ಯ.